ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ, ಶೂನ್ಯ ಪೀಠಾಧೀಶ್ವರ ಚನ್ನಬಸವೇಶ್ವರರ ಶಟಸ್ಥಲ ವೀರಶೈವ ಧರ್ಮದ ಶಟಸ್ಥಲ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿಯ ಜಂಗಮಲಿಂಗ ಸ್ಥಳವನ್ನು ಕುರಿತು ಈಗ 5ನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಸ್ವಲ್ಪ ನೋಡೋಣ. ತ್ರಿಕರಣ ಶುದ್ಧವಾಗಿ ಆಚಾರ ಪೂರಿತವಾಗಿ ಅನುಭಾವಯುಕ್ತವಾಗಿ ನಿಮ್ಮ ನೆರೆ ನಂಬಿ ಮಾಡಿದೊಡೆ ನಿಜ ಮುಕ್ತಿ ಯಹುದು. ಮೋಕ್ಷ ಆಗ್ಬೇಕಾದ್ರೆ ಏನೇನ್ ಬೇಕಂತಾರವರು? ತ್ರಿಕರಣ ಶುದ್ಧಿ. 3 ಕರಣಗಳು ಯಾವುವು? ಕಾಯ, ವಾಚ, ಮನಸ. ಕಾಯ ಅಂತಂದ್ರೆ ಶರೀರ. ಶರೀರ ಅಂದ್ರೆ ಇಂದ್ರಿಯಗಳ ಸಮೂಹ. ಇಲ್ಲಿ ಹೇಳ್ತಾ ಇರೋದು ಇಂದ್ರಿಯಗಳ ಸಮೂಹ. ಇಲ್ಲಿ ಇಂದ್ರಿಯಗಳು ಯಾವುವು ಅಂದ್ರೆ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು. ದಶೇಂದ್ರಿಯಗಳು ಏನದವಲ್ಲ, ಈ ಇಂದ್ರಿಯಗಳಿಗೆ ಏನದ, ಕೆಲವೊಂದು ಶುದ್ಧ ಸತ್ವಗುಣದ ಉಪಾಧಿಯ ಕಾರಣ ಊರ್ಧ್ವಮುಖಿಯಾಗಿ ಸಾಧನೆ ಮಾಡುವಂತ ಒಂದು ಪ್ರಕ್ರಿಯೆ ಆರಂಭ ಆಗ್ತದ. ಮಲಿನ ಸತ್ವಗುಣ ಅಂದ್ರೆ ಪ್ರಕೃತಿಕ ಗುಣಗಳ ಕಾರಣ ಏನಾಗ್ತದ, ಅಧೋಮುಖಿಯಾದಂತ ಅಧೋಗತಿ ಉಳ್ಳಂತ ಗತಿಗೆ ಹೋಗುವಂತ ಚಟುವಟಿಕೆಗಳು ಆರಂಭ ಆಗ್ತಾವ. ಹೀಗಾಗಿ ಈ ಒಂದು ತ್ರಿಕರಣ ಶುದ್ಧವಾಗಿ ಊರ್ಧ್ವಮುಖಿಯಾದ ಸಾಧನೆಗಳನ್ನು ಮಾಡಬೇಕು. ಮತ್ತೆ ಆಚಾರ ಪೂರಿತವಾಗಿ ಶಿವಾಚಾರ, ಗಣಾಚಾರ, ಲಿಂಗಾಚಾರ, ಭೃತ್ಯಾಚಾರ, ಲಿಂಗಾಚಾರ, ಶಿವಾಚಾರ, ಸದಾಚಾರ, ಈ ಆಚಾರಗಳನ್ನ ಮಾಡಬೇಕು. ಆಚಾರ ಇಲ್ಲ, ಬರೇ ವಿಚಾರ ಹೇಳ್ತೀನಿ ಅಂದ್ರೆ ಇಲ್ಲ. ಮತ್ತೆ ಅನುಭವಯುಕ್ತವಾಗಿ ಅಂತಂದ್ರೆ ವಿಚಾರನೂ ಇರಬೇಕು. ಅನುಭವ ಅಂದ್ರೆ ವಿಚಾರ, ಆಚಾರನೂ ಇರಬೇಕು, ಒಳಗೆ ವಿಚಾರನೂ ಇರಬೇಕು, ತ್ರಿಕರಣ ಶುದ್ಧಿನೂ ಇರಬೇಕು. ಮತ್ತೇನು ಹೇಳ್ಯಾರ? ನಿಮ್ಮ ನೆರೆ ನಂಬಿ ಆ ಒಂದು ಚೇತನ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಚೇತನ ಏನದಲ್ಲ, ಆ ಚೇತನದಲ್ಲಿ ನಂಬಿಕೆ ಇರಬೇಕು. ಸಚ್ಚಿದಾನಂದ ಅಂದ್ರೆ ನಿಮಗ ಅದ ನೆನಪಾಯ್ತು ಅಂತಂದ್ರ, ನಂಬಿಕೆ ಇತ್ತಂತಂದ್ರೆ ಹೆಂಗಾತು ಅಂದ್ರ ಪಾಪ ಎಲ್ಲ ಪರಿಹಾರ ಆಗಿ ಹೋಗ್ಬಿಡ್ತದ, ದುಃಖ ಎಲ್ಲ ನಿವೃತ್ತಿಯಾಗಿ ಹೋಗ್ಬಿಡ್ತದ, ಭಯ ಇಲ್ದಂಗ ಆಗ್ತದ, ಚಿಂತೆ ಇಲ್ದಂಗ ಆಗ್ತದ. ಆ ಸಚ್ಚಿದಾನಂದನ ಮರ್ತದಕ್ಕೆ ನನಗೆ ಭಯ, ಚಿಂತೆ, ದುಃಖ, ಸಮಸ್ಯೆಗಳಾಗ್ಯಾವ, ಅವನಿಗೆ ನೆನೆಸಿದ್ರ ನಂದೆಲ್ಲ ಪರಿಹಾರ ಆಗ್ತದ ಅನ್ನೋಂಥದ್ದು ನಂಬಿಕೆ ಇರಬೇಕು.
ಈ ರೀತಿ ಮಾಡಿದೊಡೆ ನಿಜ ಮುಕ್ತಿ ಯಾವುದು? ಅನುಭವ ಇಲ್ಲದ ಭಕ್ತಿ ಎಳೆತಟಗೊಳಿಸುವುದು. ಅನುಭವ ಇಲ್ಲ ಅಂತಂದ್ರ ಅದು ಏನಾಗ್ತದ, ವಜ್ಜಿ ಹೋಗ್ತದ, ಎಳೆತಟಗೊಳಿಸುವುದು. ಒಂದು ಸೆಕೆಂಡ್. ಅನುಭವ ಇಲ್ಲದ ಭಕ್ತಿ ಎಳೆತಟಗೊಳಿಸುವುದು. ಎಳೆತಟ ಅಂದ್ರೆ ಈಗ ನೋಡ್ರಿ, ಒಂದು 5 ಕಿಲೋ 10 ಕಿಲೋ ಕಿರಾಣಿ ಕಾಯಿಪಲ್ಯ ಬಜಾರ್ಲಿಂತ ಮನಿಗೆ ಹೊತ್ಕೊಂಡು ಬರ್ಬೇಕು ಕೈಯಾಗಿ ಹಿಡ್ಕೊಂಡು ಅಂತಂದ್ರೆ ವಜ್ಜಾತವಿಲ್ಲವು. ಮತ್ತ ಅದೇ ಬಗಲಾಗ ಕೂಸುಗಳು ಇರ್ತಾವಲ್ಲ, 15-20 ಕಿಲೋ ಇರ್ತಾವ ಒಂದೊಂದು. 10 ಕಿಲೋ 12 ಕಿಲೋ 15 ಕಿಲೋ ತನ ಇರ್ತಾವ. ಅವು ನಿಮ್ಗೆ ವಜ್ಜ ಆಗಂಗೆ ಇಲ್ಲವು. ಯಾಕೆ ಹಂಗ್ಯಾಕಾಗ್ತದದು? ಎಷ್ಟು ದೂರ ಆದ್ರೂ ಹಂಗೆ ಹೊತ್ಕೊಂಡು ಹೋಗ್ತಿರ. ಏಟ್ ವಜ್ಜಿ ಹೊತ್ಕೊಂಡು ಹೋಗ್ತೇವ, ಇಲ್ಲಿ ಕೊಡು ಅಂದ್ರೆ ಇರ್ಲಿ ಬಿಡಿ ನಡೀತದ ಅಂತಿರ್ತಾರ. ಮತ್ತದ ಯಾರ ಕೈ ಏನ್ರಿ ಹಿಡ್ಕೊಂಡ್ರೇನು ಬಿಟ್ಕೊಂಡ್ರೇನು ಅಲ್ಲಿ ಏನಾಗ್ತದ ಅಂತಂದ್ರೆ, ಹಿಡ್ಕೊಂಡ್ರೆ ಬಿಟ್ಕೊಂಡ್ರೆ ಇಷ್ಟಪಟ್ಟು ಹೊರ್ತಿರೋದು. ನೀವು ಇಷ್ಟಪಟ್ಟು ಹೊತ್ತದ್ದು ವಜ್ಜಾಗಲ್ಲ, ಕಷ್ಟಪಟ್ಟು ಹೊತ್ತದ್ದು ವಜ್ಜ. ನಿದ್ದಿ ಹೋದ ಮಗು ಹಗರಿರ್ತದ, ಎತ್ತರಿದ್ದ ಮಗು ಒದ್ದಾಡ್ತಿರ್ತದ, ಅದು ವಜ್ಜಾಗ್ತದ. ನಿದ್ದಿ ಹೋದ ಮಗು ಚಟುವಟಿಕೆ ಇರಂಗಿಲ್ಲ, ಅದು ಸುಮ್ಮ ಹಗರ ಮಕ್ಕೊಂಡ್ಬಿಡ್ತದ, ಅದು ವಜ್ಜಾಗಲ್ಲ. ಎತ್ತರ ಇದ್ದದ್ದು ಏನ್ ಮಾಡ್ತದ, ಒದ್ದಾಡ್ತಿರ್ತದ. ಹಿಂಗೆ ಒಂದೊಂದು ವಿಚಾರಗಳು ಏನೇ ಇರಲಿ. ಇಲ್ಲಿ ಏನ್ ಹೇಳಕತ್ತೀನಿ ಅಂದ್ರ, ಇಷ್ಟಪಟ್ಟು ನೀವೇನ್ ಮಾಡ್ತೀರಿ ಅದು ವಜ್ಜಾಗಲ್ಲ, ಕಷ್ಟಪಟ್ಟು ಮಾಡಿದ್ದು ವಜ್ಜಾಗ್ತದೆ. ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಇರ್ತಾವ. ನೀವ್ ಹೇಳಿದ್ದೇನ್ ತಪ್ಪಲ್ಲ, ನೀವ್ ಹೇಳಿದ್ದೆ ಸರಿಯಲ್ಲ, ನಾ ಹೇಳಿದ್ದು ತಪ್ಪಲ್ಲ, ನಾ ಹೇಳಿದ್ದು ಸರಿಯಲ್ಲ. ಆದ್ರೆ ಏನದಂದ್ರ, ಇಷ್ಟಪಟ್ಟು ಏನ್ ಮಾಡ್ತೀವಿ ಅದು ವಜ್ಜಾಗಲ್ಲ. ಈಗ ಶಿವಯೋಗ ಸಾಧನೆ ಇದು ಮಾಡೋದ್ರಿಂದ ಇದರದ ಲಾಭ ಏನು, ಇದು ಹ್ಯಾಂಗ್ ಮಾಡಬೇಕು ಅಂತೇಳಿ ನಿಮ್ಮದೇ ಆದ ಒಂದು ಸಂಶೋಧನೆ ಪ್ರತಿನಿತ್ಯ ನಿಮ್ಮ ಜೀವನದೊಳಗ ಅದನ್ನು ಅಳವಡಿಸಿಕೊಂಡು ಮಾಡಿದ್ರಿ ಅಂತಂದ್ರೆ ಅದು ವಜ್ಜಾಗಂಗೇ ಇಲ್ಲ. ಅಡಿಗೆ, ಊಟ, ನೀರ, ನಿಡಿ, ಬಟ್ಟಿ, ಮುಸುರಿ ಹೆಂಗ್ ಮಾಡ್ತೀರಿ ಅದ್ರ ಸಂಗಟ ಅದು ಒಂದು ಕೆಲಸ ಅಂತ ಮಾಡಿಬಿಟ್ರೆ ಅದು ವಜ್ಜಾಗಲ್ಲ. ಇದೊಂದು ಮಾಡ್ಬೇಕಲ್ಲಪ್ಪ ಅಂತೇಳಿ ಮಾಡಿದ್ರೆ ವಜ್ಜಾಗ್ಬಿಡುತ್ತೆ, ಫಜಿತಿ ಆಗ್ಬಿಡುತ್ತೆ. ಹಂಗೆ ಅನುಭವ ಇಲ್ಲದ ಭಕ್ತಿ ಎಳತಟಗೊಳಿಸುವುದು. ಎಳತಟ ಅನ್ನೋ ಶಬ್ದ ನಿಮ್ಗೆ ಹೇಳ್ಬೇಕಾಗಿದೆ. ಎಳತಟ ಅಂದ್ರೇನು, ವಜ್ಜಾತದಂತ, ಸ್ವಲ್ಪ ವಜ್ಜ ಹೋಗ್ತದಂತ.
ಆಯ್ತಾ ಕಡೆ ಅವ್ರು ಮಕ್ಕೊಂಡಿದ್ರು ಎಬ್ಬಿಸಿನಿ, ಈಗ ಅವ್ರದವ್ರು ನೋಡ್ಕೋತಾರ. ಇಲ್ಲ ಅಂತಂದ್ರೆ ಕೆಲಸದವ್ರು ಬಂದಾಗ ಆ ಕಡೆ ನೋಡಿ ಈ ಕಡೆ ನೋಡಿ ಅಂದ್ರೆ ಯಾರ್ದು ಆಗಲ್ಲ ನಮಗೆ. ಈಗೇನಾಯ್ತು, ಅನುಭವ ಇಲ್ಲದ ಭಕ್ತಿ ಎಳತಟಗೊಳಿಸುವುದು. ಈಗ ನಿಮಗ ಒಮ್ಮೆನೂ ಅದ್ರದ್ದು ಟೇಸ್ಟೇ ಗೊತ್ತಿಲ್ಲ ಅಂತ ಅಂದ್ಮೇಲೆ ಅದು ತಿನ್ನು ಅಂತಂದ್ರೆ ಅದು ಏನದ ಏನೋ ಅಂತೇಳಿ ತಿನ್ಲಕ್ ಮನಸ್ಸೇ ಬರಂಗಿಲ್ಲ. ಒಮ್ಮೆ ನಿಮಗೆ ಅದರದ್ದು ರುಚಿ ಗೊತ್ತಾಯ್ತು ಅಂತಂದ್ರ ನೀವೇ ಬೆನ್ನೈತಿ ಹೋಗಿ ಹುಡುಕಾಡಿ ತಿಂತೀರಿ. ಹಂಗ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತದ. ಅದರದ್ದು ಅನುಭವ ನಿಮಗೆ ರುಚಿ ಗೊತ್ತಾಯ್ತಂದ್ರ, ಶಿವಯೋಗದ ರುಚಿ ಗೊತ್ತಾಯ್ತಂದ್ರ. ಅದಕ್ಕೆ ಅತಿ ಚಪಳಿಗನಾದ ಜಂಗಮ. ಅತಿ ಚಪಳಿಗನಾದ ಜಂಗಮ ಅಂತಂದ್ರೆ ಮತ್ತೆ ಸಂಸಾರಿಯಾದ ಭಕ್ತ. ಏನಿದು? ಅತಿ ಚಪಳಿಗನಾದ ಜಂಗಮ, ಸಂಸಾರಿಯಾದ ಭಕ್ತ, ನಿಸ್ಸಂಸಾರಿಯಾದ ವೈರಾಗ್ಯ, ಸಂಸಾರ ನಿಷ್ಠೆ. ಒಂದಾದೊಡೆ ತೆರಹಿಲ್ಲದಿರ್ಪ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಏನಿದು? ಅತಿ ಚಪಳಿಗನಾದ ಜಂಗಮ, ಸಂಸಾರಿಯಾದ ಭಕ್ತ, ನಿಸ್ಸಂಸಾರಿಯಾದ ವೈರಾಗ್ಯ, ಸಂಸಾರ ನಿಷ್ಠೆ. ಇವೆಲ್ಲ ಒಂದಾಗಬೇಕಂತ. ಇವೆಲ್ಲ ಒಂದಾದಾಗ ಏನಾಗ್ತದ? ಇವೆಲ್ಲ ಏನಾಗ್ಯಾವ ಅಂತಂದ್ರ ನಮ್ಮದು ಲೌಕಿಕ ಬದುಕೇ ಬೇರೆ ಆಗ್ಯದ, ಕುಂತು ಸತ್ಸಂಗ ಮಾಡೋ ವಿಚಾರೇ ಬೇರೆ ಆಗ್ಯದ. ತಿಳಿತ್ರಿ? ಅವ್ರು ಏನ್ ಹೇಳಕತ್ತಾರ ಇಲ್ಲಿ, ನಮ್ಮ ಲೌಕಿಕ ಬದುಕು ಬೇರೆ ರೀತಿ, ಕುಂತು ಪ್ರವಚನ ಮಾಡೋದು ಬೇರೆ ರೀತಿ. ಅಲ್ಲಿ ಏನಾಗಬೇಕಾಗ್ಯದ? ನಮ್ಮ ಬದುಕೆ ಏನಾಗಬೇಕಾಗ್ಯದ? ಈ ಒಂದು ಆಧ್ಯಾತ್ಮ ಸಾಧನೆ ಮತ್ತು ನಮ್ಮ ಬದುಕು ಏಕೀಕರಣಗೊಳ್ಳಬೇಕಾಗ್ಯದ. ಅದೇ ಹೇಳಕತ್ತಾರ ಅವ್ರು. ಅದು ಒಂದಾಗ್ಬೇಕು. ಅದೇನಾಗ್ಲಕತ್ತದ? ಎರಡು ರೀತಿ ಆಗ್ಲಕತ್ತದ. ಇಲ್ಲಿ ಕೆಲವು ನೆಗೆಟಿವ್ ವಿಚಾರಗಳು ಬರೆದಾರ. ಆ ನೆಗೆಟಿವ್ ವಿಚಾರಗಳು ನಿತ್ಯ ಜೀವನದೊಳಗ ಹಂಗೆ ಪಾಲಿಸ್ಕೊಂಡು ಹೋಗ್ತೀವಿ. ಮಾತಾಡೋದ್ರಾಗ ದೊಡ್ಡ ದೊಡ್ಡ ಮಾತಾಡ್ಕೊತ ಹೋಗ್ತೀವಿ. ಬದುಕದ್ರಾಗ, ನಡೆಯುವುದರಾಗ ಇಲ್ಲಿ ನಮ್ಮ ಅವಗುಣಗಳಂತೆಯೇ ಬದುಕ್ತೀವಿ. ತ್ರಿಕರಣ ಅಶುದ್ಧಿ ಲಿಂತ ಬದುಕ್ತೀವಿ. ಇಂದ್ರಿಯಗಳು ಚಪಲ, ಮತ್ತೆ ಮನ ಬುದ್ಧಿ ಚಿತ್ತಾದಿಗಳ ಒಂದು ಚಟುವಟಿಕೆಗಳು ಇವೆಲ್ಲ ಏನದವ? ಮನಸ್ಸಿನ ಚಿಂತನೆಗಳು, ಕಾಯ ವಾಚ ಆಡುವ ಮಾತುಗಳು ಇವೆಲ್ಲ ಅಶುದ್ಧ ಇದ್ದಾಗ ಅವಕ್ಕ ನಾವು ಅನುಭವದಿಂದ ಶುದ್ಧಗೊಳಿಸ್ಬೇಕು. ಎಲ್ಲ ಏನಾಗಬೇಕು? ಒಂದಾಗಬೇಕು. ಒಂದಾಗಿ ಆ ಅನುಭವದಿಂದ ಆ ಒಂದು ತ್ರಿಕರಣದೊಳಗಿರುವಂತ ಅಶುದ್ಧಿ ಏನಾಗಬೇಕು? ನಾಶ ಆಗ್ಬೇಕು. ನಾಶ ಆದಾಗ ಏನಾಗ್ತದ? ತೆರ ಇಲ್ಲದಿರ್ಪ ನಮ್ಮ ಕೂಡಲ ಚನ್ನ ಸಂಗಮ ದೇವ. ತೆರ ಇಲ್ಲದಿರ್ಪ ಅಂತಂದ್ರೆ ಏನ್ ಅರ್ಥ ಮಾಡ್ಕೋತೀರಿ? ತೆರವು ಇರವ ಅಂತಂದ್ರೆ ಏನು? ತೆರವು ಇಲ್ಲದವ ಅಂದ್ರೆ ಏನು? ತೆರವು ಅಂತಂದ್ರ ನಾನೇ ಬೇರೆ, ಆ ಕೂಡಲ ಚನ್ನ ಸಂಗಮ ದೇವರೇ ಬೇರೆ. ಹಂಗಿತ್ತು ಅಂದ್ರೆ ತೆರ ಇದ್ದದ್ದು ಅಂದ್ರೇನು? ಜ್ಞಾನನೇ ಬೇರೆ, ನನ್ನ ಬದುಕೇ ಬೇರೆ, ದೇವರೇ ಬೇರೆ, ಭಕ್ತಿನೇ ಬೇರೆ. ಹಿಂಗ ಭೇದ ಇತ್ತು ಅಂತಂದ್ರೆ ತೆರ ಇರೋದು. ಈ ಕೂಡಲ ಚನ್ನ ಸಂಗಮ ದೇವ ಸಚ್ಚಿದಾನಂದ ಇದ್ದಾಗ ನಮ್ಮ ಬದುಕು ಕೂಡ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿ ಇತ್ತು ಅಂದ್ರೆ ತೆರ ಇಲ್ಲದಿರ್ಪ ಕೂಡಲ ಚನ್ನ ಸಂಗಮ ದೇವ. ಈ ರೀತಿ ನಾವೇನ್ ಮಾಡ್ತೀವಿ? ನಮ್ಮ ಅವಗುಣಗಳನ್ನ ಹಂಗೆ ಇಟ್ಕೊಂಡು ಈ ಸಾಧನೆ ಶ್ರುತಿ ಮಾತಾಡ್ಕೊತ ಹೋಗ್ತಿರ್ತೀವಿ.
ಆ ಸಾಧನೆ ಸುದ್ದಿ ಏನ್ ಮಾಡ್ಬೇಕು? ಮಾತಾಡೋದಿಲ್ಲ, ಅದು ಬದುಕೋದ್ರ ಸಲುವಾಗಿ ಅದು. ಆಧ್ಯಾತ್ಮ ಸಾಧನೆ ಬದುಕೋದ್ರ ಸಲುವಾಗಿ, ಜೀವನ ಮಾಡೋದಕ್ಕದ ಹೊರತು ಕೂತು ಮಾತಾಡೋದಕ್ಕ, ಹೇಳೋದಕ್ಕ, ಕೇಳೋದಕ್ಕ ಅಲ್ಲದು. ಹಂಗ ತೆರಹಿಲ್ಲದಿರ್ಪ ನಮ್ಮ ಕೂಡಲ ಚನ್ನ ಸಂಗಮ ದೇವ ಅಂತ. ಗುಣ ಅವಗುಣಗಳು ಎರಡನ್ನ ನಾವು ವ್ಯಾಲ್ಯೂಯೇಷನ್ ಮಾಡಿ ಹೆಂಗದ ನೋಡಿದ್ರೆ ಅದರೆಲ್ಲ ವಿಚಾರಗಳು ಒಮ್ಮಿದೊಮ್ಮಿಗೆ ಹೆಂಗ್ ಕನ್ಫ್ಯೂಸ್ ಮಾಡ್ತಾವ. ಹಿಂಗ್ಯಾಕೆ ಹೇಳ್ಯಾರ ಅಂದ್ರ ಅವು ನಾಲ್ಕು ಕೂಡಿಸ್ಲಕತ್ತಾರ ಅವರು. ಈಗ ಕಟ್ಟಿಗೆ ಮತ್ತು ಬೆಂಕಿ ಎರಡನ್ನ ಜೋಡು ಮಾಡಿದ್ರ ಅಲ್ಲಿ ಕಟ್ಟಿಗೆ ಉಳಿತದೇನ್ರಿ? ಸುಟ್ಟು ಬೂದಿ ಆಗಿಬಿಡ್ತದ. ಹಾಗೆ ಇಲ್ಲಿ ಏನ್ ಮಾಡ್ಯಾನ? ಅತಿ ಚಪಳಿಗನಾದ ಜಂಗಮ. ಜಂಗಮ ಅಂದ್ರೆ ಯಾರು? ಚಲನಶೀಲವಾದಂಥದ್ದು. ನಿಮ್ಮಲ್ಲಿ ಚಲನಶೀಲ ಚಂಚಲವಾಗಿದ್ದು ಯಾವುದು? ಮನಸ್ಸು. ಜಂಗಮ ಅಂದ್ರೆ ಚಲನಶೀಲವಾಗಿರೋದು, ಚಲಿಸ್ತಾ ಇರೋದು. ಅತಿ ಚಪಳಿಗನಾದ ಜಂಗಮ. ಮತ್ತೆ ಸಂಸಾರಿಯಾದ ಭಕ್ತ. ಸಂಸಾರಿ ಅಂತಂದ್ರ ಅಟ್ಯಾಚ್ಮೆಂಟ್, ರೊಕ್ಕಕ್ಕ, ಮತ್ತೆ ಹೆಂಡರು ಗಂಡರು ಮಕ್ಕಳು ಹೊಲ ಮನಿ ಆಸ್ತಿ ಅಧಿಕಾರ ಇವಕ್ಕೆಲ್ಲ ಅಟ್ಯಾಚ್ಮೆಂಟ್ ಆದ ಭಕ್ತ ಅಂತಂದ್ರೆ ಯಾರಿದು? ಅಟ್ಯಾಚ್ಮೆಂಟ್ ಅಂದ್ರೆ ಅದು ಪ್ರಾಣ ಭಕ್ತ. ಇವುದ್ರ ಜೊತೆಗೆ ನಿಸ್ಸಂಸಾರಿಯಾದ ವೈರಾಗ್ಯ ಸೇರ್ಬೇಕಂತ. ಅದ್ರ ಜೊತೆಗೆ ಇದು ಸೇರ್ಬೇಕು. ಹೆಂಗದ? ಸಂಸಾರಿಯಾದ ಭಕ್ತಗ ನಿಸ್ಸಂಸಾರಿಯಾದ ವೈರಾಗ್ಯ ಸೇರ್ಬೇಕಂತ. ಚಪಳಿಕನಾದ ಮನಸ್ಸು ಮತ್ತ ಈ ಸಂಸಾರಕ್ಕೆ ಅಂಟುಕೊಂಡಂತ ಪ್ರಾಣ ಅಥವಾ ಜೀವ, ಇದರ ಜೊತೆಗೆ ಏನ್ ಸೇರ್ಬೇಕು? ವೈರಾಗ್ಯ ಸೇರ್ಬೇಕಂತ. ನಿಸ್ಸಂಸಾರಿಯಾದ ವೈರಾಗ್ಯ. ಮತ್ತೇನಾಗಬೇಕು? ಅದರ ಜೊತೆಗೆ ಸಂಸಾರ ನಿಷ್ಠೆ. ಯಾವುದು ಸಂಸಾರ ನಿಷ್ಠೆ ಅನ್ನೋದು ಒಂದು ಕಾಗದ ಇದ್ದಂಗದು. ಇಲ್ಲಿ ವೈರಾಗ್ಯ ಅನ್ನೋದೇನದ? ಬೆಂಕಿ ಇದ್ದಂಗ. ವೈರಾಗ್ಯ ಪುರುಷರು ಕಾವಿ ಬಣ್ಣ ಹಾಕೋತಾರಲ್ಲ, ಕಾವಿ ಬಟ್ಟೆ. ಕಾವಿದ ಲಕ್ಷಣ ಏನ್ರಿ? ಅದು ಕಾವಿದ ಅರ್ಥ ಏನು? ಕಾವಿ ಬಣ್ಣ ಯಾಕೆ ಹಾಕೋತಾರ? ಕಾವಿ ಬಣ್ಣ ಎಂತ ಬಣ್ಣ ಅದು ಏನ್ರಿ? ಬೆಂಕಿ ಬಣ್ಣ ಅದು. ಬೆಂಕಿ ಕೆಂಡದ ಬಣ್ಣ. ವೈರಾಗ್ಯ ಅಂತಂದ್ರ ಬೆಂಕಿ ಕೆಂಡಿದ್ದಂಗಂತ. ಆ ಕೆಂಡದ ಜೊತೆಗೆ ಏನೇನ್ ಸೇರ್ಬೇಕಂತನ? ಅತಿ ಚಪಗಳಿಗನಾದ ಜಂಗಮ. ಮನಸ್ಸು ಚಪಲದಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಚಪಲ ಇರಂತದು ಮನಸ್ಸು ಅದರ ಸ್ವತೆಗೆ ಸೇರಿದಾಗ ಅಂತ ವೈರಾಗ್ಯ ಎಂಬ ಜ್ಞಾನದ ಒಂದು ಅಗ್ನಿ ಒಳಗ, ಜ್ಞಾನಾಗ್ನಿ ಒಳಗ ಈ ಚಪಳಿಗನಾದ ಮನಸ್ಸು ಅಲ್ಲಿತ್ತಂತಂದ್ರ ಆ ಮನಸ್ಸು ಉಳಿತದೇನ್ರಿ? ಅದು ವೈರಾಗ್ಯದ ಜ್ಞಾನಾಗ್ನಿಯಲ್ಲಿ ಇದು ವಿಷಯದಲ್ಲಿ ಚಪಲ ಉಳ್ಳಂತ ಮನಸ್ಸು ಹೋಗಿ ಅದ್ರ ಜೊತೆಗೆ ಸೇರ್ತಂತಂದ್ರೆ ಅದು ಬದುಕ್ತದೇನದು? ವಿಷಯ ಭೋಗಾಸಕ್ತವಾದಂತ ಮನಸ್ಸು ವೈರಾಗ್ಯದ ಜೊತೆಗೆ ಸೇರಿದಾಗ ಆ ಮನಸ್ಸು ಬದುಕಲಿಕ್ಕೆ ಸಾಧ್ಯ ಅದ ಏನಂತ ಕೇಳಕತ್ತೇನೆ. ನಾಶ ಆಗಿ ಹೋಗ್ಬಿಡ್ತದ. ಬೆಂಕಿ ಜ್ಞಾನಾಗ್ನಿ ಒಳಗ ಅದು ನಾಶ ಆಗ್ತದ. ಮತ್ತೆ ಸಂಸಾರಿಯಾದ ಭಕ್ತ, ಈ ಜೀವ ಏನದನಲ್ಲ ಇವ ಸಂಸಾರಿ ಅದ. ನೀವ ಇವಕ್ಕೆಲ್ಲ ಅಂಟುಕೊಂಡ ನೀವ ಹೊಲ ಮನಿ ರೊಕ್ಕ ರೂಪಾಯಿ ಹೆಂಡತಿ ಮಕ್ಕಳು ಅಧಿಕಾರ ಅಂತ ಒಂದು ಸಂಸಾರಿ ಅಲ್ಲಿ ಉಳಿತಾನೇನು? ವೈರಾಗ್ಯದಾಗ, ವೈರಾಗ್ಯದ ಜ್ಞಾನಾಗ್ನಿ ಒಳಗ. ಮತ್ತ ಸಂಸಾರ ನಿಷ್ಠೆ. ನಿಮ್ಮ ನಿಷ್ಠೆ ಬ್ರಹ್ಮನಲ್ಲಿ ಇಲ್ಲ, ಗುರುವಿನಲ್ಲಿ ಇಲ್ಲ, ಶಾಸ್ತ್ರದಲ್ಲಿ ಇಲ್ಲ. ನಿಮ್ಮನ್ನ ನಾನು ನಿಮಗೆ ಬೈಲಕತ್ತೀನಿ ಅಂತ ತಿಳ್ಕೊಬೇಡ್ರಿ. ನಿಮ್ಮ ಬೇರೆ ಅಲ್ಲ, ನನ್ನ ಬೇರೆ ಅಲ್ಲ. ನಾನು ನಿಮ್ಮಂಗೆ, ನೀವು ನಮ್ಮಂಗೆ. ಇಲ್ಲಿ ಕೂತ್ ಮಾತಾಡ್ಲಕತ್ತೀವತ್ತ ಹಂಗೆ ಮಾತಾಡ್ಬೇಕಷ್ಟೇ.
ನಮ್ಮ ನಿಷ್ಠೆ ನಿಮ್ಮ ನಿಷ್ಠೆ ಅಂದ್ರೆ ಎಲ್ಲ ಒಂದೇ. ಈ ಒಂದು ಸಂಸಾರ ನಿಷ್ಠೆ ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ ಆ ಕೆಲಸ. ಆ ಸಂಸಾರ ನಿಷ್ಠೆ ಅನ್ನೋದು ವೈರಾಗ್ಯದ ಜೊತೆಗೆ ಬೆರಿಬೇಕಂತ ಹೇಳಕತ್ತಾರ. ಬೆಂಕಿ ಸಮೀಪಕ್ಕೆ ಹೋಗ್ಬೇಕವು ಅಂತ. ವೈರಾಗ್ಯದ ಜ್ಞಾನಾಗ್ನಿಯ ಸಮೀಪ ಈ ಸಂಸಾರಿಯಾದ ಜೀವ ವಿಷಯ ಚಪಲಗಳಿಗಾಗಿ ಬಡಿದಾಡುವ ಹಪಹಪಿಸುವ ಮನಸ್ಸು ಮತ್ತು ಸಂಸಾರದ ಬಗ್ಗೆ ನಿಷ್ಠೆ ಒಂದು ಚೂರು ಕಡಿಮೆ ಆಗ್ಲಾರ್ದಂಗೆ ಸಂಸಾರದಾಗ ಹೆಂಗ್ ನೋಡ್ಕೋತೀವಲ್ಲ ಅಂತ ನಿಷ್ಠೆ ಅವೆಲ್ಲ ಏನಾಗಬೇಕು, ಆ ವೈರಾಗ್ಯದ ಜ್ಞಾನಾಗ್ನಿ ಬಳಿ ಹೋಗಿ ಅವು ನಾಶ ಆಗಿ ಹೋಗಿಬಿಡ್ಬೇಕು. ನಮಗೆ ನಿಷ್ಠೆ ಅನ್ನೋದು ಎಲ್ಲಿ ಬರಬೇಕು? ನಿಷ್ಠೆ ಅನ್ನೋದು ಬ್ರಹ್ಮನಲ್ಲಿ ಬರಬೇಕು, ಪರಮಾತ್ಮನಲ್ಲಿ ಬರಬೇಕು, ಸಚ್ಚಿದಾನಂದನಲ್ಲಿ ನಿಷ್ಠೆ ಬರಬೇಕು. ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ. ಓಸು ಮಂದಿ ಬಂಧು ಬಳಗ ರೊಕ್ಕ ರೂಪಾಯಿ ಬೇಕಾದಷ್ಟು ಇದ್ರೂ ಸಹಿತ ಅವು ಯಾವೂ ನಮ್ಮ ಕಷ್ಟಕ್ಕೆ ಬರಂಗಿಲ್ಲ. ನಮ್ಮ ಜೊತೆಗೆ ಅವು ಏನು ಬರ್ತವೆ, ನಾವು ಏನು ಬರಲ್ಲ, ಅವು ಇಲ್ಲೇ ಉಳಿತಾವು. ಇವು ಈ ಕಡೆ, ನಾವು ಆ ಕಡೆ. ಹೀಗಿದ್ದಾಗ ನಮ್ಮದು ನಿಷ್ಠೆ ಏನಾಗಬೇಕು? ಆ ಜ್ಞಾನಾಗ್ನಿ ಜೊತೆಗೆ ವೈರಾಗ್ಯದ ಜೊತೆಗೆ ಕಲಿಬೇಕು. ಹಿಂಗದ ನೋಡ್ರಿ. ಅದಕ್ಕೆ ತ್ರಿಕರಣ ಶುದ್ಧವಾಗಿ ಆಚಾರ ಪೂರಿತವಾಗಿ ಅನುಭವಯುಕ್ತವಾಗಿ ನಿಮ್ಮ ನೆರೆ ನಂಬಿ ಮಾಡಿದೊಡೆ ನಿಜ ಮುಕ್ತಿ ಯಾವುದು. ಏನು ಚನ್ನಬಸವಣ್ಣನ ಮಾತುಗಳು ನೋಡ್ರಿ. ಎಷ್ಟು ಚಂದ ಮೋಕ್ಷ ಆಗೋದಕ್ಕೆ ಸೂತ್ರ ಎಷ್ಟು ಚಂದ ಕೊಟ್ಟಾನ. ತ್ರಿಕರಣ ಶುದ್ಧ ಬೇಕು ಅಂದ್ರೆ ಅದೇ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ, ಮತ್ತೇನದು. ಆಚಾರ ಪೂರಿತವಾಗಿ ಅಂತಂದ್ರೆ ಶಮಾದಮ ಶ್ರದ್ಧಾ ಸಮಾಧಾನ ಉಪರತಿ ತಿತಿಕ್ಷ. ಅನುಭವಯುಕ್ತವಾಗಿ ಅಂತಂದ್ರೆ ಗುರುವಿನಲ್ಲಿ ಕುಳಿತು ಸಜ್ಜನರಲ್ಲಿ ಕುಳಿತು ಅನುಭವ ಮಾಡುವುದಂತಂದ್ರೆ ಆ ಆಧ್ಯಾತ್ಮಿಕ ಚರ್ಚೆ ಮಾಡೋದು, ಒಂದು ಗ್ರಂಥ ಇಟ್ಕೊಂಡು. ಮತ್ತೇನ್ ಮಾಡ್ಬೇಕು? ತತ್ ತ್ವಂ ಪದಾರ್ಥ ಶೋಧನ ಮಾಡೋದಂದ್ರೆ ನಿಮ್ಮ ನೆರೆ ನಂಬಿ ಮಾಡೋದು. ತತ್ ಅಂದ್ರ ಅದು, ತ್ವಂ ಅಂದ್ರೆ ನಾನು, ತತ್ ಮತ್ತು ತ್ವಂ ಅವೆರಡು ಬೇರೆ ಅಲ್ಲ. ಲಕ್ಷ್ಯಾರ್ಥದಲ್ಲಿ ವಾಚ್ಯಾರ್ಥದಲ್ಲಿ ಭೇದ ಅದ, ಲಕ್ಷ್ಯಾರ್ಥದಲ್ಲಿ ಭೇದ ಇಲ್ಲ. ಇದೆಲ್ಲ ಚಿಂತನೆ ಮಾಡಿ ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಈ ನಿಶ್ಚಯ ಜ್ಞಾನ ಮಾಡ್ಕೊ ಅದೇ ಸಾಧನೆನೇ ಇವರು ಬೇರೆ ಶಬ್ದಗಳಲ್ಲಿ ಬಳಸ್ಯಾರ. ಇದು ಯಾವುದು ಅನುಭವ ಇಲ್ಲ ಅಂತಂದ್ರ ಭಕ್ತಿ ಬಹಳ ವಜ್ಜೆ ಆಗ್ತದ, ಆ ಸಾಧನೆ ಬಹಳ ವಜ್ಜಿ ಹೋಗ್ತದ, ಸರಳ ಇರಂಗಿಲ್ಲ. ಅದಕ್ಕೆ ನಮ್ಮ ಚಕ್ಪಳಿಗನಾದ ಮನಸ್ಸು, ಸಂಸಾರಿಯಾದಂತ ಜೀವ ಇದನ್ನು ಒಯ್ದು ಸಂಸಾರ ನಿಷ್ಠೆ ಇವೆಲ್ಲ ಒಯ್ದು ನಿಸ್ಸಂಸಾರಿಯಾದ ವೈರಾಗ್ಯ, ಅದಕ್ಕೆ ಇದನ್ನ ಜೊತೆ ಮಾಡ್ಬೇಕು. ಇವೆಲ್ಲ ಒಂದುಗೂಡಿದಾಗ ಅಲ್ಲಿ ನಿಸ್ಸಂಸಾರಿಯಾದ ವೈರಾಗ್ಯ ಜ್ಞಾನ ಏನಾಗ್ತದ? ಉಳಿತದ. ಅಜ್ಞಾನ ನಷ್ಟ ಆಗಿ ಹೋಗ್ತದ. ಅವಾಗ ಒಂದಾಗು ಅಂತಂದ್ರ ತೆರ ಇಲ್ಲದಿರ್ಪ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಈ ರೀತಿ ನಾವು ಸಾಧನೆ ಮಾಡಿದೆವು ಅಂತಂದ್ರೆ ನಾವು ಹೆಂಗದೀವಿ? ಆಧ್ಯಾತ್ಮ ಸಾಧನೆ ಭಾರಿ. ಪರಮಾತ್ಮ ನಿರ್ಲಿಪ್ತದನ, ಪರಮಾತ್ಮ ಹಂಗದನ, ನಿಸ್ಸಂಗದನ. ದೊಡ್ಡ ದೊಡ್ಡ ತತ್ವ ಮಾತಾಡಿಕೆ ಸತ್ಸಂಗ ಮುಗಿದ ಕ್ಷಣನೇ ಮತ್ತ ಆ ಸಂಸಾರ ಸಂಘದೊಳಗೆ ಹೋಗಿ ಲಿಪ್ತ ಆಗಿಬಿಡ್ತೀವಿ. ಅಲ್ಲಿ ಸತ್ಸಂಗ ಮುಗಿದ ಮೇಲೆ ತೆರವುಗೊಂಡು ಬಿಡ್ತೀವಿ. ಅದೇ ಬೇರೆ ಇದೇ ಬೇರೆ. ಶಾಸ್ತ್ರ ಹೇಳೋದೇ ಬೇರೆ, ಬದ್ನಿಕಾಯಿ ತಿನ್ನೋದೇ ಬೇರೆ. ಹಿಂಗಿದ್ರೆ ಸಾಧನೆ ಆಗಂಗಿಲ್ಲ. ತೆರವು ಇಲ್ಲದಂಗಾಗಬೇಕು. ತೆರವು ಇಲ್ಲದಂಗಾಗಬೇಕು. ಹೆಂಗ ತೆರವು ಇಲ್ದಂಗಾಗಬೇಕು? ತೆರವು ಇದ್ರೆ ಏನ್ ಸಾಧನೆ ಆಗ್ತದ ಅಂತ ಅಂದ್ರ, ಪ್ರವಚನಕ್ಕ ದೊಡ್ಡ ಸ್ವಾಮಿಗಳಿಗೆ ಕರೆಸಿದ್ರತ್ತ. ಅವರು ಪ್ರವಚನಕ್ಕೆ ಹೋದ್ರ ಪುರಾಣಿಕರು. ಪ್ರವಚನದಾಗ ಭಾರಿ 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 ದೃಷ್ಟಾಂತಗಳು ಕೊಟ್ಟು, ಅದರೊಳಗೆ ಒಂದಿನ ವೇಶ್ಯಾವಾಟಿಕೆ ಬಗ್ಗೆ ದೃಷ್ಟಾಂತ ಕೊಟ್ಟು ಏನ್ ಮಾಡಿದ್ರು? ಬಹಳ ದೊಡ್ಡ ಶಿಕ್ಷೆ, ಬಹಳ ಪಾಪದ ಕೆಲಸ, ಇಡೀ ಊರು ಹಾಳು ಮಾಡೋ ಕೆಲಸ, ಅಂತ ಕೆಲಸ ಇಂಥ ಕೆಲಸ ಅಂತ ಹೇಳಿ ಅದ್ರ ಪ್ರವಚನ ಹೇಳಿದ್ರೆ ಅದ್ರಾಗ ಒಬ್ಬಾಕಿ ವೇಶ್ಯ ಹೆಣ್ಮಗಳು ಬಂದಿದ್ರು.
ಆಕೆಗೆ ಜ್ಞಾನೋದಯ ಆಗಿಬಿಡುತ್ತೆ. ಅಯ್ಯೋ, ಎಂಥ ಪಾಪದ ಕೆಲಸ ಮಾಡಿ ಎಷ್ಟು ಜನರಿಗೆ ಹಾಳು ಮಾಡಿಬಿಟ್ಟೆ ನಾನು. ಇವತ್ತಲಿಂತ ಏನು ಬೇಡ ಬೇಡ, ನಮ್ಮ ವ್ಯಾಪಾರ ಬಂದ್ ಮಾಡೋ ಬಾಗ್ಲ ಮುಚ್ಕೊಂಡ್ಬಿಟ್ಲೆ. ಮಧ್ಯರಾತ್ರಿ ಟಕ್ಕ ಟಕ್ಕ ಬಾಗ್ಲ ಬಿಡ್ಲಕತ್ತಾರ ಹಾಕಿದ್ದು. ಯಾರಪ್ಪ, ಯಾರು ಹಾಕಿರ್ಲಕ್ ಬಾಗ್ಲ ತೀರಿ, ನಿನಗೇನ್ ಮಾಡೋದು? ಇಲ್ಲ, ಎದಕ್ ಬಂದಿರಿ, ನಿನ್ನ ಬಲ್ಲಿ ಎದಕ್ ಬಂದಿರ್ತಾರ? ಇಲ್ಲ, ತೆಗಿಯಂಗಿಲ್ಲ, ಮುಗೀತು ನಮ್ದು ವ್ಯವಹಾರ. ಪ್ರವಚನದೊಳಗ ಭಾರಿ ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷೆ, ಘೋರ ಶಿಕ್ಷೆ ಬಗ್ಗೆ ಹೇಳ್ಬಿಟ್ಟಾರ. ನಮ್ಗೆ ಇವತ್ತಿನಿಂತಾದ್ರೂ ಮುಂದೆ ನಾವು ಇದನ್ನ ಬಿಟ್ಟು ನಾವು ಚಲೋ ಆಗ್ಬೇಕಂತೀವಿ. ಏನ್ ಶಿಕ್ಷೆ ಕೊಡ್ತಾರಂತ? ಏನು, ನರಕದಾಗ ಒಂದು ಸಣ್ಣದು ರಂಧ್ರ ಆದಂತ ಒಂದು ಗೋಡಿ ಒಳಗ, ಆ ರಂಧ್ರದೊಳಗ ನಮ್ಮನ್ನ ಸೇರಿಸಿಬಿಡ್ತಾರಂತ. ಸೂಜಿ ಒಳಗೆ ದಾರ ಪೋಣಿಸಿದಂಗ ಪೋಣಿಸಿ ಏನ್ ಮಾಡ್ತಾರತ್ತ, ಆ ಕಡೆ ಇಬ್ರು ಈ ಕಡೆ ಇಬ್ರು ಯಮದೂತರು ಕೈಯ ಕಾಲ ಹಿಡಿದು ಆ ರಂಧ್ರದೊಳಗಿಂದ ಆ ಕಡೆ ಈ ಕಡೆ ಜಗ್ಗಾಡಿ ಶಿಕ್ಷೆ ಕೊಡ್ತಾರಂತ. ಇಷ್ಟೊಂದು 6x3 ಬಾಗಲ್ದಾಗೆ ಸರದಾಡಾಗ ತಲೆಗಿ ಬಡ್ಕೊತಿರ್ತೀವಿ. ಮತ್ತ ಅಷ್ಟು ಸಣ್ಣ ರಂಧ್ರದೊಳಗಿಂದು ನಮಗ ಹಿಡಿದು ಎಳೆದಾಡಿದ್ರೆ ಏನು ತ್ರಾಸ ಆಗ್ಲಕ್ಕಿಲ್ಲ. ಭಯ ಆಗ್ಬಿಟ್ಟದಪ್ಪ, ಬ್ಯಾಡ ಅದು ವ್ಯವಹಾರ ನಮಗಿನ್ನು ಮುಂದ. ಮತ್ತಿನ್ನ ಒಂದು ಶಿಕ್ಷೆ ಹೇಳ್ಯಾರ, ದಪ್ಪೊಂದೊಂದು ಕಬ್ಬಿಣದು ರಾಡದಂತ ಅಲ್ಲಿ ನರಕದಾಗ ಅದನ್ನ ಕಾಸಿ ಹೊಟ್ಟೆಗೆ ಹಾಕಿ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಎಳೆದಾಡ್ತಾರಂತ. ಅಂತ ಶಿಕ್ಷೆ ನೆನೆಸ್ಕೊಂಡ್ರೆ ನಮಗೆ ಭಯ ಆಗ್ಬಿಟ್ಟದ, ಬೇಡಪ್ಪ ಈ ಕೆಲಸ ಅಂತ. ಹುಚ್ಚಿ ತೆಗಿ ಬಾಗ್ಲ, ಆ ಪ್ರವಚನ ಹೇಳಿದ ಪುರಾಣಿಕನೇ ನಾನದೀನಿ, ಬಾಗ್ಲ ತೆಗಿ ಅನ್ನತಾವ್. ಏಪ್ಪ, ಇಂಥ ರಾತ್ರಿ ನೀವ್ ಯಾಕೆ ಬಂದಿರಿ ಗುರುಗಳೇ? ಯಾಕೆ ಬರ್ಲಕ್ ಹೋಗಿರಿ ನಮ್ಮ ಮನೆಗೆ ಬರ್ಲಕ್ಕ? ಪ್ರವಚನ ಹೇಳಕ್ ತಿಂಗಳಗಟ್ಲೆ ಹೋಗಿರ್ತೀವಿ ನಾವು. ಸುಮ್ ಕಾಲೇ ಕೂತ್ ಏನ್ ಮಾಡ್ಬೇಕು, ಏನಾರ ಮಾಡ್ಕೊತಿರ್ತೀವಿ, ಅದಕ್ ಬಂದೀವಿ ಅಂತಂದು ನಾವು. ಇಲ್ಲ, ಪ್ರವಚನದಾಗ ಹಂಗೆ ನೀವೇ ಹೇಳಿರಿ, ಮತ್ತೀಗ ನೀವು ಬಂದ್ ಹಿಂಗೆಲ್ಲ ಮಾಡಿದ್ರ ನಮ್ಗ ಭಯ ಆಗ್ಲಕತ್ತದ್ರಪ್ಪ, ಬೇಡ ಅಂತಂದ್ರ ಅವ ಏನ್ ಹೇಳಿದ್ನಂತ ಪುರಾಣಿಕ, ಅದು ದಪ್ಪಂದು ರಾಡದಲ್ಲ ಕಾಸದು, ಅದು ದ್ವಾಪರ ಯುಗದಾಗ ಭಾರಿ ದಪ್ಪಿತ್ತು, ಧರ್ಮರಾಯ ಮಾಡಿಸಿಟ್ಟದ್ದು. ಈಗ ಏಸೋ ಮಂದಿಗೆ ಶಿಕ್ಷೆ ಕೊಟ್ಟು 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 ಸಣ್ಣ ಸೂಜಿ ಆದಂಗೆ ಆಗ್ಬಿಟ್ಟದದು. ಸೂಜಿ ಚುಚ್ಚಿದ್ರೆ ಏನಾರ ಇಂಜೆಕ್ಷನ್ ಮಾಡ್ಕೊಳಕ್ ಸೂಜಿ ಚುಚ್ಚಿದ್ರೆ ಎಷ್ಟು ತ್ರಾಸ ಆಗ್ತದ, ಅಷ್ಟೇ ತ್ರಾಸ ಆಗ್ತದ. ಅದೇನು ಬಹಳ ದಪ್ಪ ಇಲ್ಲ, ಏನಿಲ್ಲ, ಏನು ಆಗಂಗಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅನ್ನೋ. ಅಯ್ಯ, ಅವಾಗ ನೋಡಿದ್ರೆ ಹಂಗೆ ಹೇಳಿದ್ರಿ, ಈಗ ನೋಡಿದ್ರೆ ಹಿಂಗೆ ಹೇಳಕತ್ತೀರಿ ಅಲ್ರಿ ಅಂತ. ಮತ್ತದು ಗಾಡಿ ತೂತನಾಗಿಂದ ಆ ಕಡೆ ಈ ಕಡೆ ಸರಿಸಾಡ್ತಾರತ್ತ. ಹೆಂಗ ಅಂತಂದ್ರೆ ಅದು ಅಂದೆ, ಗಾಡಿ ತೂತ್ನಾಗ ದ್ವಾಪರ ಯುಗದಾಗ ಒಂದ್ ಸಣ್ಣ ರಂಧ್ರ ಹಾಕಿತ್ತು. ಏಸೋ ಮಂದಿ ಹಿಡಿದು ಎಳ್ದಾಡಿ ಅದ್ರ ರಂಧ್ರ ಎಷ್ಟು ಟೈಲಾಗ್ಬಿಟ್ಟದ. ಅದು ಸುಮ್ಮ ಸಾಂಕೇತಿಕವಾಗಿ ಅಲ್ಲಿ ಶಿಕ್ಷೆ ಕೊಡ್ತಿರ್ತಾರ, ಶಿಕ್ಷೆಯಿಂದ ನಮ್ಗೇನು ಬಾಧೆ ಆಗಂಗಿಲ್ಲ, ಅದ್ರ ರಂಧ್ರ ಬಹಳ ದೊಡ್ಡದಾಗ್ಬಿಟ್ಟದ ಅಂತಂದ್ರ ಹಂಗ್ರಿ ಅಪ್ಪ, ಅದ್ರದಿಂದ ಏನು ತ್ರಾಸ ಆಗಂಗಿಲ್ಲ ಅಂತಂದ್ರೆ ಬರ್ರಿ ಅಂದ್ರ ಅಂತ. ನೋಡ್ರಿ, ಅಲ್ಲಿ ವೇದಿಕೆ ಮೇಲೆ ಕೂತು ಹೇಳಿದ ಪ್ರವಚನಕ್ಕ ಇಲ್ಲಿ ಇವ ನಡ್ಕೊಳ್ಳೋದಕ್ಕ ತೆರವು ಆದ ಇಲ್ಲ. ಅದೇ ಬೇರೆ ಇದೇ ಬೇರೆ ಆಗ್ಯದಿಲ್ಲ. ಈ ತೆರ ಇಲ್ಲದ ಘನ ಆಗಬೇಕಲ್ಲ. ತೆರ ಇಲ್ಲದಿರ್ಪ ನಮ್ಮ ಕೂಡಲ ಚನ್ನ ಸಂಗಮ ದೇವ ಅಂತ. ಪಾಪದ ತಂದೆ ಯಾರು ಅಂತ ಕೇಳಿರ ಕತೆ. ಹಿಂಗೆ ನಮ್ಮಂಗೆ ಒಂದಿಷ್ಟು ಬುಕ್ ಇಟ್ಕೊಂಡು ಒಬ್ಬ ಓದ್ಕೋತ್ ಕೂತಿದ್ನಂತ. ಹಿಂಗೆ ಓದೋದು, ಎಲ್ಲಾರೇ ಹೋಗೋದು, ಬುಕ್ ತರೋದು, ಓದೋದು, ಏನೋ ಅಲ್ಲಿ ಇಲ್ಲಿ ಓದಕ್ಕೆ ದೊಡ್ಡ ಶಾಣೆ ನಂಗೆ ಕೂತು ಪ್ರವಚನ ಹೇಳೋದು. ಒಂದಿಷ್ಟು ಮಂದಿ ಅವನಿಗೆ ನಂಬಿಕೆ ಪ್ರವಚನ ಕೇಳೋದು, ದೊಡ್ಡ ಪಂಡಿತ್ ಅನ್ಸ್ಕೊಂಡ್ಬಿಟ್ಟಿದ್ನಂತ. ಅವನಿಗೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ಅವನ ಹೆಂಡತಿ ಅವ ಎಂಥವದನತ್ತ ಗೊತ್ತಿತ್ತು, ಅದಕ್ಕೇನು ಅಂತ ಪರಿ ಬೆಲೆ ಕೊಡ್ತಿದ್ದಿಲ್ಲ. ಮುಂದ ಅವನಿಗೆ ಹೆಂಡತಿ ಮೇಲೆ ಒಂಥರ ಸಿಟ್ಟು ಬರ್ಲಕತ್ತ. ಏನು, ನಾವು ಎಂತಿಂತ ಶಾಸ್ತ್ರಗಳು ಓದೀನಿ,
ಏನ್ ನನ್ನ ಹೆಂಡತಿ ಒಂದು ಅಕ್ಷರನು ಇದ್ರೊಳಗೆ ಓದ್ಲಕ್ ತಯಾರಿಲ್ಲ, ಒಂದು ಪುಸ್ತಕ ಮುಟ್ಲಕ್ ತಯಾರಿಲ್ಲ, ಏನು ನನ್ನ ಸಂಗಟ ಚರ್ಚೆ ಮಾಡ್ಲಕ್ ತಯಾರಿಲ್ಲ. ಕಟ್ಕೊಂಡ್ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು, ನನ್ನ ಹೆಜ್ಜೆ ಒಳಗೆ ಹೆಜ್ಜೆ ಇರ್ಬೇಕು, ನೆರಳಿನಂಗೆ ಇರ್ಬೇಕು, ಅಕ್ಕಿನೇ ಬೇರೆ ನಾನೇ ಬೇರೆ ಆಗಿ ಕೂತೀವಿ, ಇದಕ್ಕೆ ಗಂಡ ಹೆಂಡತಿ ಅಂತಾರೇನು ಅಂತ ಅವ್ನ ತಲೆ ಕೆಟ್ಟು ಬಿಡ್ತಾವ. ಎಲ್ಲರ ಮನೆಗೆ ಹಂಗೆ ಇರ್ತಾವ ಇಲ್ಲ? ಗಂಡ ಸತ್ಸಂಗಕ್ಕೆ ಬಂದ್ರೆ ಹೆಂಡತಿ ಬರಲ್ಲ, ಹೆಂಡತಿ ಸತ್ಸಂಗಕ್ಕೆ ಬಂದ್ರೆ ಗಂಡ ಬರಲ್ಲ. ನಮ್ಮ ಸತ್ಸಂಗದಾಗ ಒಬ್ಬರೇ ಸಿಕ್ಕಾರಂತವ್ರು, ಯಾರು? ಗೌರಮ್ಮ ಅವರು, ಕಾಡಪ್ಪ ಅವರು, ಆದರ್ಶ ದಂಪತಿಗಳು. ಈ ರೀತಿ ಇದ್ದಂತ ಒಂದು ಸ್ಥಿತಿ. ಅದೇನಾಯ್ತು, ಒಂದಿನ ಹೆಂಡತಿಗೆ ಸೂಕ್ಷ್ಮವಾಗಿ ಹೇಳ್ದ, ನಮ್ಮ ಪ್ರವಚನ ನಾವು ನಡೆದಾಗ ಬಾ, ಮತ್ತ ಒಂದಿಷ್ಟು ಮನ್ಯಾಗ ಏನಾರ ಓದೋದು ಬರೆಯೋದು ಮಾಡಿದೆ ಅಂತಂದ್ರೆ ನೀನು ನಮ್ಮ ಪ್ರವಚನದಾಗ ಒಂದು 10 ನಿಮಿಷ ಮಾತಾಡ್ಬೋದು, ಮುಂದೆ ನನ್ನ ಸ್ಥಾನದಾಗ ಕೂತು ನೀನೇ ಪಾಠ ಹೇಳಷ್ಟು ಶಾಣ್ಯಕ್ಕಾಗ್ಬೋದು, ಬಾ ಬಾ ಅಂತ. ಎಲ್ಲೋ ಯಾರೋ ಒಂದು ತಾಸ ಅರ್ಧ ತಾಸ ನಮ್ಮ ಮಾತು ಕೇಳಿ ಎಷ್ಟು ಶಾಣ್ಯರಾಗ್ಯಾರ. ನೀ ನೋಡಿದ್ರೆ 24 ತಾಸು ನಮ್ಮ ಜೊತೆಗಿದ್ದು ಒಂದು ಉಪಯೋಗ ತೆಕ್ಕೊಳ್ಳಲಾಗಿದೆ. ಎಂತ ಮನುಷ್ಯ ಅದೀನಿ. ಹಿಂಗನೂನ ಅಕ್ಕಿ ಅಂದಳಂತ, ನಿಮ್ ಸತ್ಸಂಗಕ್ಕ ನಾನು ಬರಬಾರ್ದಂತೇನಿಲ್ಲ, ಬರ್ತೀನಿ, ಮತ್ತ ನೀವ್ ಹೇಳಿದ್ದೆಲ್ಲ ಕೇಳ್ತೀನಿ. ಆದ್ರ ನಂದೊಂದು ಪ್ರಶ್ನೆ ಅದ, ಪ್ರಶ್ನೆ ಉತ್ತರ ಕೊಡ್ರಿ. ಆ ಉತ್ತರ ಕೊಟ್ರಿ ಅಂತಂದ್ರ ನಾನು ನಿಮ್ ಸಂಗಟ ಸತ್ಸಂಗಕ್ಕೆ ಬರ್ತೀನಿ. ಅವಾಗ ಏನ್ ಪ್ರಶ್ನೆ? ನನ್ ಬಲ್ಲಿ ಬೇಕಾದಷ್ಟು ಶಾಸ್ತ್ರಗಳದವ, ಎಲ್ಲ ಓದಿನಿ, ಯಾವ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ನಂಗೆ ಇಲ್ಲವೇ ಇಲ್ಲ. ಅಷ್ಟು ನಾನು ಪಂಡಿತದೀನಿ, ಎಲ್ಲ ಕಡೆ ನಾವು ನೋಡು ದಿನ ಎಷ್ಟು ಪ್ರೈಜ್ಗಳು ತರ್ತೀನಿ, ಎಷ್ಟು ಕಡೆ ಹೋಗಿ ತರ್ಕ ಮಾಡ್ತೀನಿ ಅಂತ. ಏನ್ ಮಾಡಬೇಕು, ನಿನ್ ಪ್ರಶ್ನೆ ಏನದ ಕೇಳು. ಆಕೆ ಏನ್ ಕೇಳಿದಳು? ಪಾಪಕ ಬಾಪ ಕೋನೈ, ಪಾಪದ ತಂದಿ ಯಾರು ಅಂತ ಕೇಳಿದಳಂತ. ಪಾಪಕ ಬಾಪ ಕೋನೈ, ಇದು ಪ್ರಶ್ನೆನಾ? ಇದು ನನ್ನ ಶಾಸ್ತ್ರದಾಗ ಯಾವ ಶಾಸ್ತ್ರದಾಗೂ ಇಂಥ ಪ್ರಶ್ನೆನೇ ಬಂದಿಲ್ಲ. ಪಾಪದ ತಂದೆ ಯಾರಂತ ಇಂಥ ಚರ್ಚೆನೆ ಮಾಡಿಲ್ಲ ನಾವು. ಇಂಥದ್ದು ಚರ್ಚೆನೆ ಮಾಡಿಲ್ಲ ನಾವು, ಇಂಥದ್ದು ಗೊತ್ತೇ ಇಲ್ಲ ನಮಗೆ. ಆದ್ರೂ ಪ್ರಯತ್ನ ಮಾಡ್ತೀನಿ ಅಂತೇಳಿ ಎಲ್ಲಾ ಶಾಸ್ತ್ರಗಳು ಎತ್ತಿ ಹಾಕಿಬಿಟ್ಟ. ಯಾವ ಪೇಜ್ನಾಗೂ ಇಲ್ಲ ಅದು ಪಾಪಕ ಬಾಪ ಕೋನೈ ಅಂತ. ಇವನು ಅವನು ಕಟ್ಕೊಂಡು ಹೆಂಡತಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಾರ್ದಷ್ಟು ನಾಲಾಯಕ ಆಗ್ಬಿಟ್ನಲ್ಲ ಅಂತೇಳಿ ಅಪಮಾನ ಆಗ್ಬಿಡ್ತು. ಮತ್ತೆ ಸುತ್ತಮುತ್ತ ಯಾರಿಗೆ ಬಾಯಿ ತೆರಿಲಾರ್ದಂತ ಜೀವ ಎಲ್ಲೆಲ್ಲೋ ಹೋಗಿ ಪಾಪಕ ಬಾಪ ಕೋನೈ, ಪಾಪಕ ಬಾಪ ಕೋನೈ ಅಂತ ಕೇಳಿದ್ರೆ ಹೋಗ ನಮ್ಗೇನ್ ಗೊತ್ತಿಲ್ಲ ಹೋಗ ಅಂದ್ಬಿಟ್ರೆ ಎಲ್ಲರೂ. ಯಾರು ಅಂತದ್ದು ಸಮಸ್ಯೆ ಅಂತವ್ ನಾವು ಮಾತಾಡಿಲ್ಲ. ಪಾಪ ಇದೇನ್ ಗಂಟು ಬಿದ್ದಿದ್ ನೀ ನನಗೆ ಹೋಗತ್ ಯಾರು ಹಚ್ಕೊಳ್ಳಿಲ್ಲ, ಯಾರಿಗೆ ಗೊತ್ತಾಗಲಿಲ್ಲ. ಕಡಿಗೆ ಅತ್ಯಂತ ದೊಡ್ಡ ದೊಡ್ಡ ಪಂಡಿತರು ಎಲ್ಲಿ ಅದಾರ ಅಂತಂದ್ರೆ ಕಾಶಿ ಒಳಗದಾರ. ಕಾಶಿಗೆ ಹೋಗಿ ಯಾರಿಗತ್ ಕೇಳ್ಬೇಕು, ಯಾರಿಗತ್ ಬಿಡ್ಬೇಕಂತೇಳಿ ಒಂದು ಬೋರ್ಡ್ ಬರ್ಸ್ಬಿಟ್ನಂತ, ಪಾಪಕ ಬಾಪ್ ಕೋನೈ ಅಂತೇಳಿ ಬಾರದು ಎಲಿಗೆ ಕಟ್ಕೊಂಡ್ಬಿಟ್ನಂತ. ಎಲಿ ಕಟ್ಕೊಂಡು ಯಾರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ಕಾಶಿಯಾಗ ಪಂಡಿತರು ಅಂತ ತಿಳ್ಕೊಂಡು ಊರು ಬಿಟ್ಟ ಕಾಶಿ ಒಳಗ ಹುಚ್ಚಿನಂಗ ತಿರುಗಾಡ್ಲಕತ್ತ. ಹೆಂಡತಿಲಿಂತ ಅಪಮಾನ ಆಯ್ತು, ಈ ಪ್ರಶ್ನೆಗೆ ಉತ್ತರ ಕೊಡ್ಲಾರ್ದಂಗ ನಾನು ಅಯೋಗ್ಯನಾದೆ ಅಂತೇಳಿ ಅಸಹ್ಯ ಆಗ್ಬಿಡ್ತಾವನಿಗೆ. ಅವಾಗ ಹೋಗೋರು ಬರೋರೆಲ್ಲ ಅವನಿಗೆ ನೋಡಿದ ಕೂಡ್ಲೇನೆ ಪಾಪಕ ಬಾಪ್ ಆಯಬೇಕಂದ್ರೆ ಅವನಿಗೆ ಪಾಪಕ ಬಾಪ್ ಅನ್ನ ಕಟ್ಟಿಬಿಟ್ರು. ಪಾಪದ ತಂದೆ ಬಂದ ನೋಡು, ಪಾಪದ ತಂದೆ ವಾದ ನೋಡು. ಅವನ ಪ್ರಶ್ನೆಗೆ ಉತ್ತರನೇ ಸಿಗಲಿಲ್ಲ. ಒಂದು ದಿನ ಹಿಂಗೆ ರೋಡ್ ಹಿಡ್ಕೊಂಡು ಹೋಗೋ ಟೈಮ್ನೊಳಗ ಜಗ್ಗಿ ಮಳಿ ಬರ್ಲಕತ್ತಿರ್ತದ. ಜಗ್ಗಿ ಮಳಿ ಬರ್ಲಕತ್ತಿದ ಹೊತ್ನಾಗ ಒಂದ್ ಸ್ವಲ್ಪ ಅಲ್ಲಿ ಚಾಟ್ ಇರ್ತದ, ಅಲ್ಲಿ ನಿಂದಿರ್ತಾನ. ನಿಂತ ಕೂಡ್ಲೇನೆ ಸ್ವಲ್ಪ ತಡ ಬಹಳ ತಾಗ್ಲಕತ್ತು. ಆ ಬಾಗಿಲಿಗೆ ಒಂದ್ ಸ್ವಲ್ಪ ಬೆನ್ನ ಹತ್ತಿತಾನ, ಅದು ಬಾಗಿಲ ಒಳಗ ದಬ್ಬಿಕೆ ತೆರೆದ್ ಬಿಡ್ತಾವ. ಬಾಗಿಲ ತೆರೆದ ಕೂಡ್ಲೇನೆ ಒಳಗೊಬ್ಬಕ್ಕಿ ಅತ್ಯಂತ ಸುಂದರವಾದ ಹೆಣ್ಮಗಳಿದ್ಳ.
ಆ ಹೆಣ್ಮಗಳು ಇವರು ಗುರುಗಳು ಬಂದಾರ, ಒಳ್ಳೆ ಆಚಾರ ವಿಚಾರದವರದಾರ ಅಂತೇಳಿ, ಅಪ್ಪ ಮಳಿ ಬರ್ಲಕ್ಕತ್ತದ, ಅಲ್ಲಿ ಯಾಕೆ ನಿಂತಿರೋ ಮಾರಾಯ, ಒಳಗ್ ಬರ್ರಿ ಅಂತ ಕರಿಲಕ್ಕ. ಇರ್ಲಿ ಬಿಡ್ರಿ, ನಾವ್ ಇಲ್ಲೇ ನಿಂದಿರ್ತೀವಿ ಅಂತ. ಇಲ್ಲ, ಒಳಗ್ ಬರ್ರಿ ಅಂತ. ಆದ್ರೆ ನೀನೇನು ಒಳಗ್ ಕರೆದು ನನಗ ಉಪಚಾರ ಮಾಡ್ತಿ ಖರೆ, ನನ್ನೊಳಗಿಂದ ಕಿರಿಕಿರಿ ಬ್ಯಾರೆ ಅದ, ನನ್ನ ಚಿಂತೆ ಬ್ಯಾರೆ, ನನ್ನ ಚಿಂತೆ ದೂರ ಮಾಡ್ತಿದ್ದೆ ಅಂತಂದ್ರೆ ನಾನು ಬರ್ತೇನಿ ಅನ್ನೋ. ಏನದ ನಿನ್ನ ಚಿಂತೆ? ಪಾಪಕ ಬಾಪ ಕೋನ್ ಹೈ. ಅದು ಏಟ್ರ ದೊಡ್ಡ ವಿಷಯ ನಡೆ, ಅದಕ್ಕೆ ತಲೆ ಕೆಡಿಸ್ಕೊಂಡಿದೆ. ಊರೂರು ತಿರುಗಲಕತ್ತಿದೆ, ಮೈ ತುಂಬಾ ಬೋರ್ಡ್ ಕಟ್ಕೊಂಡ್ಕೆ, ಅದು ಬೋರ್ಡ್ ಬಿಚ್ಚಾಕ್ ಬಾ ಒಳಗ್ ಬಾ, ಪಾಪಕ ಬಾಪ್ ಕೋನ್ ಹೈ ಹೇಳ್ತೇನೆ ಬಾ. ಅದು ಒಂದು ವೇಶ್ಯಾವಾಟಿಕೆ ಮನಿ ಇರ್ತದ, ಬೇಕಾದಂತ ಮುತ್ತು ರತ್ನ ಬಂಗಾರ ಬೆಳ್ಳಿ ಸುರಿತಿರ್ತದ ಆ ಮನಿ ಒಳಗೆ, ವೇಶ್ಯ ಮನಿ ಅದು. ಆಕಿ ಏನ್ ಹೇಳ್ತಾಳ, ಬಾ ಒಳಗ್ ಬಾ, ಸ್ನಾನ ಮಾಡು, ಪೂಜೆ ಮಾಡು, ನಿನ್ ಜೊತೆಗೆ ನಾನು ಯಾವ ಕೆಟ್ಟ ವ್ಯವಹಾರಗಳಿಗಾಗಿ ಕರೆಯಂಗಿಲ್ಲ, ನೀ ಗುರು ಅದಿ, ನಿನಗ ನಾವು ಬೇರೆ ಜನರು ಹೆಂಗ ಗೌರವ ಕೊಡ್ತಾರ ಅಷ್ಟೇ ಗೌರವ ಕೊಡ್ತೀವಿ. ಇಲ್ಲಿ ನಮ್ಮೂರಾಗ ನಮ್ಮ ಏರಿಯಾ ಬಗಲಾಗಿ ಸೋಮವಾರಪೇಟೆ ಅಂತದ, ಅಲ್ಲಿ ವೇಶ್ಯಾವಾಟಿಕೆ ಹೈದರಾಬಾದ್ ನಿಜಾಮನ ಕಾಲದಾಗ ನಡೀತಿತ್ತಲ್ಲಿ ವೇಶ್ಯಾವಾಟಿಕೆ ಕೇಂದ್ರ. ಎಲ್ಲರೂ ಸೋಮವಾರಪೇಟೆಗೆ ಹೋಗಿ ಹಿಂಗೆ ಮಾತಾಡ್ತಿದ್ರು. ಅದು ಒಂದು ಜೋಕ್. ಅದು ಈಗಿಲ್ಲ, ಅದು ನೇತಾಜಿ ನಗರ ಅಂತ ಮಾಡ್ಯಾರ ಈಗ, ಅದು ಹೋಯ್ತದ, ಅದ್ರ ಹೆಸರು ಇಲ್ಲ ಈಗ. ಅದು ವೇಶ್ಯಾವಾಟಿಕೆ ಕೇಂದ್ರ. ಅಲ್ಲಿ ಎಲ್ಲಾ ವೇಶ್ಯರು ಕೂಡಿ ಊರವ್ರಿಗೊಂದು ಮರಿಸ್ವಾಮಿ ಅಂತ ಹೇಳಕ್ಕೆ ಒಬ್ಬ ಚಲೋ ಸ್ಮಾರ್ಟ್ ಸ್ವಾಮಿ, ಆ ಸ್ವಾಮಿಗೆ ಅವ್ರು ನಡ್ಕೊತಿದ್ರು. ಆ ಸ್ವಾಮಿಗೆ ನಡ್ಕೊಂಡು ಎಲ್ಲರೂ ಕೂಡಿ ಅದು ಮಠ ಕಟ್ಟ್ಯಾರ. ವೇಶ್ಯಾವಾಟಿಕೆ ಅವ್ರು ಮಠ ಕಟ್ಟಿ ಅದಕ್ಕೆ ತೇರು ಎಳಿತಾರ. ಪ್ರತಿ ವರ್ಷ ಈಗಲೂ ತೇರು ಎಳಿತಾರ. ಆಗಿನ ಕಾಲದಾಗ ನಿಜಾಮನ ಕಾಲದಾಗ ಅವರು ಸೋಮವಾರಪೇಟೆ ಹೆಣ್ಮಕ್ಳು ಎಲ್ಲರೂ ಸೇರಿ ಗುಡಿ ಕಟ್ಟಿ ತೇರು ಎಳೆದಾರ ಒಂದ್ ಕಾಲಕ್ಕೆ. ಅವ್ರೇನು ಹೊಟ್ಟಿ ತುಂಬಿಸ್ಕೊಳಕ್ ಅದು ಒಂದೇನೋ ಕಾಯಕ ಮಾಡ್ತಿರ್ತಾರ. ಅವ್ರ ಬಳಿ ಭಕ್ತಿ ಜ್ಞಾನ ವೈರಾಗ್ಯ ಇರಲ್ಲಂತೀರೇನು? ಅವ್ರ ಬಳಿ ಇರ್ತದ ಇಲ್ಲ? ಬಸವಣ್ಣವರು ಇದ್ರೊಳಗೂ ಎಷ್ಟೋ ಮಂದಿ ಅಂತವ್ರು, ಎಷ್ಟೋ 12,000 ವೇಶ್ಯರಿಗೆ ಪರಿವರ್ತನೆ ಮಾಡಿದ್ರು. ಮಿಂದ ಜಂಗಮರು, ಅಂತ ಜಂಗಮರು ಚರಿತ್ರೆ ಒಳಗೆ ಸಿಕ್ಕಾಪಟ್ಟೆ ಬರ್ತಾವ. ಅವ್ರ ಬಲ್ಲಿನೂ ಭಕ್ತಿ ಇರ್ತದ, ಅವ್ರ ಬಲ್ಲಿ ಜ್ಞಾನ ಇರ್ತದ, ಅವ್ರ ಬಲ್ಲಿ ವೈರಾಗ್ಯ ಇರ್ತದ. ಆಕೆ ಏನ್ ಹೇಳಿದ್ರು ಇಲ್ಲಿ, ಪಾಪಕ ಬಾಪ್ಕೋ ನಾಯಿ ಹೇಳು, ಅದ್ರ ಅರ್ಥ ಹೇಳು ನನಗಂತ. ಅವ ಅಂತಾನ, ನನ್ನ ಉಪಚಾರವನ್ನು ನೀನು ಸ್ವೀಕರಿಸಬೇಕು, ಅವಾಗ ನಿನಗೆ ಪಾಪಕ ಬಾಪ್ಕೋ ನಾಯಿ ಹೇಳ್ತೀನಿ. ಅವ ಇದ್ರ ನಿಮ್ ಮನೆಗೇನ್ ಜಳಕ ಮಾಡೋದು, ನಿಮ್ ಮನೆಗೇನು ಉಪಚಾರ ಸ್ವೀಕಾರ ಮಾಡೋದು, ಹಂಗ ಹಿಂಗ ನಾನು ಏನ್ ಅನ್ಕೊಂಡಿದೀನಿ, ನೀನು ಹಂಗ ಅನ್ಕೊಂಡಿದೀನಿ, ನಾವು ಅಂತವ್ರದೀವಿ ಇಂಥವ್ರದೀವಿ ಅಂತೇಳಿ ಚಟದಾಡ್ಲಕ್ಕ. ಆಕಿ ಏನ್ ಮಾಡ್ಬಿಟ್ಲು, ಒಂದು ತಟ್ಟೆ ಒಳಗ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನೆಲ್ಲ ತಂದು ಅವ್ರ ಪಾದದ ಮುಂದೆ ಇಟ್ಬಿಟ್ಲು. ಪಾದದ ಮುಂದೆ ಇಟ್ಲು. ಇವ ಇದ್ರ ಅವು ನನಗೆ ಕೊಡ್ತಾಳತ್ತ ಇವ ತಿಳ್ಕೊಂಡ್ರ ಅವು ಏನ್ ತಂದು ಇಲ್ಲಿ ಇಟ್ಟಲ್ಲ ಅಂತಂದ್ರ, ಇಟ್ಟಿನಿ ನಿಮಗ್ ಕೊಡ್ಬೇಕಂತ ಇಟ್ಟಿನಿ, ಆದ್ರೆ ನೀವು ಉಪಚಾರ ಸ್ವೀಕಾರ ಮಾಡ್ಲಕ್ ವಲ್ಲ ಅಂತಿರಲ್ಲ, ಅದ್ರ ಸಲುವಾಗಿ ಇವು ನಿಮಗ್ ಕೊಡ್ಬೇಕಂತ ಇಟ್ಟದ್ದು ಹೆಂಗ್ ಕೊಡ್ಲಿ, ನೀವು ಉಪಚಾರ ಸ್ವೀಕಾರ ಮಾಡಿದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸ್ನಾನ ಪೂಜಾ ಮಾಡ್ರಿ, ನಿಮಗ್ ಮಡಿಲಿಂತ ಅಡಿಗೆ ಮಾಡ್ತೀನಿ, ಊಟ ಮಾಡಂತ್ರಿ ಅಂತ ಹೇಳಿ ಆಕಿ ಪ್ರೀತಿಲಿಂತ ಹೇಳಕತ್ತಾಳ. ಅವಾಗ ಅವ ಮೊದಲು ವಲ್ವಲ್ ಅಂತಿದ್ನಲ್ಲ, ಆ ತಟ್ಟೆ ಒಳಗಿಂದ ಬಂಗಾರ ಮುತ್ತು ರತ್ನ ಅವೆಲ್ಲ ನೋಡಿ ಇವತ್ತೊಂದಿನ ಈಕಿ ಮನ್ಯಾಗ ಉಂಡ್ರೆ ಯಾವನಿಗೆ ಗೊತ್ತಾಗ್ತದ, ಯಾರಿಗೂ ಗೊತ್ತೇ ಆಗಂಗಿಲ್ಲ. ಅದ್ರ ಸಲುವಾಗಿ ಈಕಿ ಮನ್ಯಾಗ ಒಂದು ದಿನ ಒಂದ್ ಹೊತ್ತು ಉಂಡಿಕೆ ಅವೆಲ್ಲ ಬಂಗಾರ ಬೆಳ್ಳಿ ಅವ್ ಏನೇನದಾವ ಮುತ್ತು ರತ್ನ ತಗೊಂಡು ಹೋಗ್ಬಿಟ್ರಾಯ್ತು. ನಮ್ ಬಡತನೇರೆ ಹಿಂಗ್ ಹೋಗ್ಬಿಡ್ತದ. ಮತ್ತ ಪಾಪಕ ಬಾಪ್ ಏನನ್ನೋದು ಅದಕ್ಕೆ ಸೊಲ್ಯೂಷನ್ ಕೊಡ್ತಾಳ. ಕೊಟ್ಟ ಮೇಲೆ ಎಲ್ಲ ಕೆಲಸ ಆಗ್ತದ. ಈಕಿಗೆ ಎದುರು ಹಚ್ಚೋದು ಬೇಡ ಅಂತೇಳಿ ಆಯ್ತು ಹೇಳತ್ತೇಳಿ ಅವ್ರ ಮನ್ಯಾಗ ಜಳಕ ಮಾಡ್ತಾನ, ಪೂಜೆ ಮಾಡ್ಕೊತಾನ. ಆಮೇಲೆ
ಅದು ಬಂಗಾರ ಬೆಳ್ಳಿ ಇರೋದೆಲ್ಲ ತಟ್ಟೆ ತಂದು ಮುಂದಿಡ್ತಾಳ. ಮತ್ತಾಕಿ ಮಡಿಲಿಂದ ಮಾಡಿದ ಅಡಿಗೆ ತಂದು ಮುಂದಿಡ್ತಾಳ. ಮುಂದಿಟ್ಟು ಎಲ್ಲ ಪ್ರೀತಿಲಿ ಅಂತ ನೀಡ್ತಾಳ. ನೀಡಿದ ಮೇಲೆ ಅವನೇನೀಗೇನು ಒಂದು ತುತ್ತು ತಗೊಂಡು ಪ್ರೀತಿಲಿಂತ ನೀಡ್ಯಾಳ ಖರೆ, ಆ ಒಂದು ತುತ್ತು ಆ ತಟ್ಟೆ ಒಳಗಿಂದ ತುತ್ತು ತಗೊಂಡು ಅವ ಏನಿನ್ನ ಬಾಯಾಗ ಹಿಂಗ್ ಇಟ್ಕೋಬೇಕು ಅನ್ನೋ ಟೈಮ್ನೊಳಗೆ ಒಂದು ಕಪಾಳಿಗೆ ರಮ್ಮತ್ ಬಿಟ್ಬಿಡ್ತಾಳ ಅವನಿಗೆ, ಸ್ವಾಮಿಗೆ ಕಪಾಳಿ ಹೊಡೆದ್ ಬಿಡ್ತಾಳ. ಇಷ್ಟತನ ಏನ್ ಮಾಡಿದಿ, ಇದೇ ನೀವು ಉಪಚಾರ ಮಾಡ್ತೀನಿ ಅಂತ ಹೇಳಿ ಮಡಿಲಿ ಅಡಿಗೆ ಮಾಡಿ ಊಟ ಮಾಡೋ ಟೈಮ್ನಾಗ ಯಾಕೆ ಕೊಡ್ಲಾಕತ್ತೀನಿ ನನಗ? ನೀನ್ ಯಾವ ಪ್ರಶ್ನೆ ಕೇಳಿ ಈ ಮನಿಯೊಳಗೆ ಬಂದಿ? ಪಾಪ ಕ ಬಾಪ್ ಕೋನೈ, ಅದೇ ಹೇಳಕತ್ತೀನಿ ನಾನು ನಿನಗ ಅಂತಳಕ್ಕೆ. ಏನಿದು, ನೀನು ನನ್ನ ಮನೆಯೊಳಗೆ ಸ್ನಾನ ಪೂಜೆ ಮಾಡ್ಕೊಂಡು ನನ್ನ ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನೀನು ಉಪಚಾರ ಸ್ವೀಕಾರ ಮಾಡ್ಲಕತ್ತಿದೋ, ಏನು ಈ ತಟ್ಟೆ ಒಳಗಿರುವ ಮುತ್ತು ರತ್ನಗಳನ್ನ ಪಡ್ಕೋಬೇಕು ಅನ್ನೋ ಸ್ವಾರ್ಥಕ್ಕಾಗಿ ನೀ ನಮ್ಮ ಮನೆಗೆ ಉಪಚಾರ ಸ್ವೀಕಾರ ಮಾಡ್ಲಕತ್ತಿದೋ? ಕರೆಕ್ಟ್ ಆಗಿ ಹೇಳ ನೀನು. ಇಲ್ಲ, ಈ ಮುತ್ತು ರತ್ನಗಳ ಪ್ರಾಮಾಣಿಕ ಇರ್ತಾನ, ಮತ್ತೆ ಮುತ್ತು ರತ್ನಗಳ ಆಸೆಗಾಗಿ ನಾನು ನಿಮ್ಮ ಮನೆಗೆ ಉಪಚಾರ ಸ್ವೀಕಾರ ಮಾಡ್ಲಕತ್ತೀನಿ. ಈ ಒಂದು ಲೌಕಿಕ ವಸ್ತುಗಳ ಏನದ ನಿನ್ನ ಬಳಿ ಬೇಕಾದಂತ ಜ್ಞಾನ ರತ್ನನೇ ಇಟ್ಕೊಂಡಿದೆ ಇದ್ದಾಗೂ ಸಹಿತ ನಿನಗ ಈ ಲೌಕಿಕ ವಸ್ತುಗಳ ವ್ಯಾಮೋಹ ಏನದಲ್ಲ, ಈ ಮೋಹನೇ ಏನದ ಪಾಪಕ ಬಾಪ್. ಪಾಪದ ತಂದೆ ಯಾವದಂದ್ರ ಈ ಲೌಕಿಕ ವಸ್ತುಗಳ ಮೇಲಿನ ಮೋಹ, ಆಸೆ, ಇದ್ರೊಳಗೆ ನಾನು ನನ್ನದು ಅಂತ ಏನದಲ್ಲ, ಇದೇ ಪಾಪದ ತಂದೆ. ಇದೇ ನಮಗ್ ಪಾಪ ಮಾಡ್ಲಕ್ಕ ಹಚ್ಚತದ. ಕಣ್ಣು ತೆರೆದು ಬಿಡ್ತಾವ. ಎಂತ ಅರ್ಥ ಕೊಟ್ಟಮ್ಮ ನೀನು ಅಂತ ಹೇಳಕ್ಕೆ ಕಾಲಿ ನಮಸ್ಕಾರ ಮಾಡ್ತಾವ. ಇದೇ ತಿಳಿದಿದ್ದಿಲ್ಲ ನನಗ. ಇಂಥದೊಂದು ಮುತ್ತು ರತ್ನಗಳಿಗಿಂತ ನನ್ನ ಹತ್ರ ಜ್ಞಾನ ರತ್ನನೇ ಇಟ್ಕೊಂಡು ಇಂಥ ಒಂದು ಲೌಕಿಕ ಕಲ್ಲು ಮಣ್ಣಿಗೆ ನಾನು ಆಸೆ ಪಟ್ಟನಲ್ಲ. ಆಯ್ತಮ್ಮ, ಕ್ಷಮಿಸ್ಬೇಕು, ನೀ ತೋರಿಸಿದ ದಾರಿ ಕರೆಕ್ಟ್ ಅದಂತೇಳಿ ಈ ಲೋಭ ಅಂತ ಏನದ, ಲೌಕಿಕ ವಸ್ತುಗಳ ಮೇಲೆ ಆಸೆ ಏನದಲ್ಲ, ಈ ಆಸೆನೇ ನಮ್ಮ ಪಾಪಕ್ಕ ಜನಕ, ತಂದೆ ಇದ್ದಂಗ. ಅದಕ್ಕ ಯಾವಾಗೇ ಅಲ್ಲಿ ಲೌಕಿಕ ವಸ್ತುಗಳ ಮೇಲೆ ಅತಿ ಆಸೆ ಯಾವಾಗ ಉಂಟಾಗ್ಲಕತ್ತದ ಅಂತಂದ್ರ ಅದು ನಮಗೆ ಪಾಪ ಮಾಡ್ಲಕ್ ಹಚ್ಚತದ ಅನ್ನಂಥದ್ದು ತಿಳ್ಕೊಂಡು ನಾವು ಸ್ವಲ್ಪ ಹುಷಾರಾಗಿ ಆ ಲೌಕಿಕ ವ್ಯಾಮೋಹ ಕಡಿಮೆ ಮಾಡ್ಕೋಬೇಕು. ಲೌಕಿಕ ವ್ಯಾಮೋಹ ಕಡಿಮೆ ಮಾಡ್ಕೋಬೇಕು. ಹೆಂಡತಿ ಇರಬೇಕು, ಎಷ್ಟಿರ್ಬೇಕು ಅಷ್ಟೇ. ಗಂಡ ಇರಬೇಕು, ಎಷ್ಟಿರ್ಬೇಕು ಅಷ್ಟೇ. ಮಕ್ಕಳಿರ್ಬೇಕು, ಎಷ್ಟಿರ್ಬೇಕು ಅಷ್ಟೇ. ರೊಕ್ಕ ಬಂಗಾರ ಇರ್ಬೇಕು, ಎಷ್ಟಿರ್ಬೇಕಷ್ಟೇ. ಆಸ್ತಿ ಬಗ್ಗೆ ಇರ್ಬೇಕು, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಅತಿ ವ್ಯಾಮೋಹ ಮಾಡ್ಲಕ್ ಹೋಗ್ಬಾರ್ದು. ಅತಿ ವ್ಯಾಮೋಹ ಮಾಡಿ ಅದರಾಗೆ ಮುಳುಗಿದೇವಂತಂದ್ರ ಅದು ಮುಂದೇನ್ ಮಾಡ್ತದೆ, ನಮಗೆ ಪಾಪದ ಕೆಲಸ ಮಾಡ್ಲಕ್ ಹತ್ತದ. ಪಾಪಕ ಬಾಪ್ ಅಲ್ಲಿ ಬಂದ್ಬಿಡ್ತಾನ, ಪಾಪ ಮಾಡ್ಲಕ್ ಹತ್ತಾನ. ಮೋಹನೇ ಪಾಪದ ತಂದೆ. ಲೌಕಿಕ ವಿಷಯ ವ್ಯಾಮೋಹನೇ ಪಾಪದ ತಂದೆ ಅಂತ ಹೇಳಿದ್ರು. ಕಾಶಿ ಜಗದ್ಗುರುಗಳು ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ಒಳಗೆ ಬರೆದಾರೆ. ಇದನ್ನ ದೃಷ್ಟಾಂತ ಹೇಳಿರ್ತೀನಲ್ಲ, ಆ ದೃಷ್ಟಾಂತ ತಿಳ್ಕೊಂಡು ಮತ್ತೆ ನೀವು ಇನ್ನೊಬ್ಬರಿಗೆ ಹೇಳಕ್ ಬರುವ ರೀತಿಯಲ್ಲಿ ಇದನ್ನ ಗ್ರಹಣ ಮಾಡಬೇಕು. ಇನ್ನೊಬ್ಬರಿಗೆ ಈ ಜ್ಞಾನವನ್ನ ಪ್ರಸಾರ ಮಾಡಬೇಕು. ಚಲೋ ಅದ ದೃಷ್ಟಾಂತ. ಪಾಪ ಹಿಂಗಾಗಿ ಈಗೇನಾಯ್ತು, ಆಕಿ ಕಪಾಳಿಗೆ ಬಿಟ್ಟು ಕೂಡ್ಲೇನೆ ಅಲ್ಲಿ ಜ್ಞಾನ ಮತ್ತು ಅಜ್ಞಾನ ಎರಡು ಏನದು ಒಂದಾಗಿ ಅಜ್ಞಾನ ನಷ್ಟ ಆಯ್ತು. ಜ್ಞಾನಾಗ್ನಿ ಒಳಗೆ ಅಜ್ಞಾನ ನಷ್ಟ ಆಯ್ತು. ಇದೇ ಅರ್ಥದೊಳಗೆ ಹೇಳ್ತಾರ ಅವರು, ಚಪಳಿಗನಾದ ಜಂಗಮ, ಸಂಸಾರಿಯಾದ ಭಕ್ತ, ಸಂಸಾರ ನಿಷ್ಠೆ ಇವೆಲ್ಲವೂ ಅದರ ಜೊತೆಗೆ ಒಂದಾಗಬೇಕು ಅಂದ್ರೆ ನಿಸ್ಸಂಸಾರಿಯಾದ ವೈರಾಗ್ಯ ಎಂಬ ಜ್ಞಾನಾಗ್ನಿಯ ಜೊತೆಗೆ ಒಂದಾಯ್ತು ಅಂತಂದ್ರ ಅವು ಮೂರು ನಷ್ಟ ಆಗಿ ಹೋಗಿ ಜ್ಞಾನ ಒಂದೇ ಉಳಿತು. ಅಂತ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಚನ್ನಬಸವಣ್ಣವರು ಇಂಥ ಒಂದು ವಚನ ಜ್ಞಾನ ನಮಗ್ ಕೊಟ್ಟರು. ಮತ್ತೆ ಮುಂದಿನ ವಚನ ಏನ್ ಹೇಳ್ತದೆ ನಾಳೆ ನೋಡೋಣ. ಒಂದು ತತ್ವಪದ ಹಾಡ್ರಿ, ಮತ್ತೆ ವಿಚಾರ ಸಾಗರಕ್ಕೆ ಹೋಗೋಣ. ಎರಡೇ ಸಾಲಿನ ವಚನಗಳಿವು, ಬಹಳ ಇಲ್ಲ.
ಆದ್ರ ಅದ್ರೊಳಗ ಬೆಟ್ಟದಷ್ಟು ಅರ್ಥ. ಈಗ ನಿಮಗೆ ಈ ವಚನ ನಾ ಏನು ಹೇಳಿನಿ ವಿಶ್ಲೇಷಣೆ, ಇದು ಸುಮ್ಮ ಮೇಲ್ ಹೇಳ್ತಿರ್ತೀನಿ ನಾನು. ಇನ್ನ ಡೀಪ್ ಆಗಿ ಹೋದ್ರೆ ಇನ್ನ ಬಹಳ ಒಂದೊಂದು ಅಕ್ಷರ ಒಂದೊಂದು ಸಾಲಿಗೆ ಡೆಪ್ತ್ನಾಗ ಹೋಗ್ಲಕ್ ಬರ್ತದೆ. ಇದ್ರೊಳಗ ಒಂದೇ ವಚನ ಮೋಕ್ಷಕ್ಕೆ ಸಾಕು. ಬಹಳ ಪವರ್ಫುಲ್ ಸಾಹಿತ್ಯ ಅದು, ವಚನ ಸಾಹಿತ್ಯ. ಒಂದು ವಚನದ ಒಂದು ಸಾಲು ನಮಗೆ ಮೋಕ್ಷಕ್ಕೆ ದಾರಿ. ಅದಕ್ಕೆ ಅವ್ರಂತಾರ ವೇದದಕ್ಕಿಂತ ನಮ್ದು ವಚನ ಸಾಹಿತ್ಯ ಬಹಳ ಪವರ್ಫುಲ್ ಅದ ಅನ್ನೋದಕ್ಕೆ ಅವ್ರಂಗ ವೇದಕ್ಕೆ ಹೊರೆಯ ಕಟ್ಟುವೆ. ಒಂದು ಹರಿ ವೇದಗಳು ಓದೋದು ಒಂದೇ, ಒಂದು ವಚನದ ಸಾಲು ಓದೋದು ಒಂದೇ. ವೇದಗಳಿಗೆ ವಿರುದ್ಧ ಮಾಡಬೇಕಂತಲ್ಲ, ಓಟು ವೇದಗಳನ್ನ ನಾನು ಹೊರಿ ಕಟ್ಟಿ ಒಂದು ಸಣ್ಣ ಸೂತ್ರ ರೂಪದಲ್ಲಿ ವಚನ ಬರಿತೀನಿ ಅಂತ ಅದರ ಅರ್ಥ. ವೇದಗಳ ವಿರುದ್ಧ ಅಲ್ಲವೇ ಅಲ್ಲ ಅದು ವಚನ ಸಾಹಿತ್ಯ. ಸುಮ್ಮನೆ ಬೇವಕೂಪರು ಏನೇನರೇ ಅರ್ಥ ಮಾಡ್ತಿರ್ತಾರೆ ಹುಚ್ಚು ನನ್ನ ಮಕ್ಕಳು. ವೇದಕ್ಕೆ ವಿರುದ್ಧ ಅಲ್ಲದು. ಏನಕ್ಕಿರಲಿ ಬಿಡ್ರಿ, ಅವ್ರೇನಕ್ಕೆ ಮಾಡಲಕ್ಕ. ನಾವು ಮಾತ್ರ ಅದು ವೇದಗಳ ವಾಕ್ಯಗಳೇ ಬೇಕಾದಷ್ಟು ಈ ವಚನ ಸಾಹಿತ್ಯದೊಳಗ ಉಲ್ಲೇಖ ಮಾಡಿಕೆ ವೇದಗಳಿಗೆ ಯಾಕೆ ಅವರು ವಿರೋಧಿಸ್ತಾರೆ? ಏನಕ್ಕೆ ಮಾಡಲಕ್ ಬಿಡ್ರಿ. ಯಾರ್ಯಾರು ಹೆಂಗೆ ಅರ್ಥ ಮಾಡ್ಕೋತಾರ, ಯಾರ್ಯಾರು ಹೇಳ್ತಾರ, ಯಾರ್ಯಾರು ಕೇಳ್ತಾರ, ಅವ್ರವ್ರ ಹಣೆ ಬರ. ನಾವೇನ್ ಮಾಡ್ಲಕ್ ಆಗ್ತದ? ಈಗೇನ್ ಮಾಡೋದು, ಒಂದು ತತ್ವಪದ ವಚನ ಗಾಯನ ಚಂದ ಹಾಡಿ ಸಂತೋಷ ಪಡಂಗ್ ಹಾಡ್ಬೇಕಪ್ಪ. ಸುಮ್ನೆ ಏನಾರು ಒಂದು ಕಾಟಾಚಾರಕ್ಕೆ ಹಾಡಿದ್ರೆ ಮೊದಲಿನವ್ರು ಹೆಂಗ್ ಹಾಡಿರ್ತಾರ ಅದಕ್ಕಿಂತ ಒಂದಿಟ್ಟು ಚಂದ ಹಾಡಂಗ್ ಪ್ರಯತ್ನ ಮಾಡ್ಬೇಕು. ಒಂದು ಹಾಡ ಹಾಡ್ರಿ, ಮತ್ ನೆಕ್ಸ್ಟ್ ವಿಚಾರ ಸಾಗರಕ್ಕೆ ಹೋಗೋಣ. ಹರನಯ ಹರನಯ್ಯ
ಶರಣ ಶರಣಾರ್ಥಿಗಳಿಗೆ ಓಂ ನಮಃ ಶಿವಾಯ. ಸುಂದರವಾಗಿ ಭಕ್ತಿಯಿಂದ ಆಡಿದ ಸುತ್ತಪುರಾಣಕ್ಕೆ ಮಲ್ಲಪ್ಪನವರಿಗೆ ಅನಂತ ಧನ್ಯವಾದಗಳು. ಗುರುಗಳು ತಮ್ಮ ಪ್ರವಚನಧಾರೆಯನ್ನು ನಡೆಸಬೇಕಾಗಿ ಅವರ ಮೇಲೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ನಿನ್ನೆ ತನಕ ಈ ಒಂದು ವಿಷಯಾಂಕ 251 5ನೇ ತರಂಗ ಸಂಬಂಧಪಟ್ಟಂತೆ ಈಶ್ವರನಲ್ಲಿ ವಿಷಮ ದೃಷ್ಟಿಯಾಗಲಿ ಕ್ರೂರತ್ವಗಳಾಗಲಿ ಇರುವುದಿಲ್ಲ. ಏನು ಅನುಭವಿಸ್ತಾ ಇದ್ದೀವಿ ಆ ಭೋಗಗಳೆಲ್ಲ ಜೀವಿಗಳ ಕರ್ಮಗಳೇ ಆ ಕ್ರೂರತ್ವಕ್ಕೆ ಕಾರಣ, ಆ ಒಂದು ವಿಷಮತ್ವಕ್ಕೆ ಕಾರಣ. ವಿಷಮತ್ವ ಅಂತಂದ್ರೆ ನಾವೀಗೇನು ಒಂದು 10-12 ಮಂದಿ ಇದೀವಲ್ಲ, ಒಬ್ರಂಗೊಬ್ರು ಅದೀವೇನು ನಾವು? ಎಲ್ಲರೂ ಒಂದೇ ಬುಕ್ ಹಿಡ್ಕೊಂಡು ಕೂತೀವಿ, ವಿಚಾರ ಸಾಗರ. ನಮ್ಮಂಗ್ ನೀವಿಲ್ಲ, ನಮ್ಮಂಗ್ ನಾವಿಲ್ಲ, ಸಮ ಇಲ್ಲೇ ಇಲ್ಲ. ನಿಮ್ ಬುದ್ಧಿನೇ ಬೇರೆ, ನಮ್ಮ ಬುದ್ಧಿನೇ ಬೇರೆ, ನಿಮ್ಮ ಆಲೋಚನೆ ಬೇರೆ, ನಮ್ಮ ಆಲೋಚನೆ ಬೇರೆ. ಒಬ್ರಂಗೊಬ್ರಿಲ್ಲ. ನಾವು ನೀವು ಒಬ್ರಂಗೊಬ್ರು ಇಲ್ಲದಕ್ಕೆ ಕಾರಣ ಈಶ್ವರನ ಏನ ನಮ್ಮ ಕರ್ಮಗಳ? ಒಂದಿಷ್ಟು ಮಂದಿ ನಮ್ಕ ಚಲೋ ಅರೆ ಅದಿರಿ, ಒಂದಿಷ್ಟು ಮಂದಿ ನಮ್ಕ ಕೆಳಗರೆ ಅದಿರಿ. ನಮ್ಮ ಕರ್ಮನೇ. ಈಶ್ವರನಲ್ಲಿ ಈ ವಿಷಮತ್ವಕ್ಕೆ, ಈಶ್ವರ ವಿಷಮತ್ವಕ್ಕೆ ಕಾರಣವಲ್ಲ. ಎಲ್ಲರೂ ಬೇರೆ ಬೇರೆ ಇದೀವಿ, ಎಲ್ಲರೂ ಬೇರೆ ಬೇರೆ ಇದೀವಿ. ಅದಕ್ಕೆ ಬೇರೆ ಬೇರೆ ಇದೀವಿ ಅಂತಂದ್ರೆ ನಮ್ಮ ಕರ್ಮಗಳಿಗಾಗಿ, ನಮ್ಮ ಕರ್ಮಗಳಿಗಾಗಿ, ನಮ್ಮ ಗುಣ ಸ್ವಭಾವಗಳಿಗಾಗಿ ಅಷ್ಟೇ. ಮತ್ತೆ ಕ್ರೂರತ್ವಗಳು, ನಮ್ಮ ಜೀವನದಲ್ಲಿ ಬರುವ ಕೈ ಘಟನೆಗಳೇನದವ ಅವೆಲ್ಲ ಈಶ್ವರನೇ ಕಾರಣ ಅನ್ಕೋತ್ ಕೂತ್ರೆ ಹೆಂಗಾಗ್ತದ? ಅವ ತಪಸ್ ಮಾಡಿಬಿಟ್ಟ ಒಬ್ಬ ಹೆಂಡತಿ ಕಾಲಾಗಿ ಸಾಕಾಗಿ ತಪಸ್ ಮಾಡಿದ್ನ. ಮುಂಜಾನೆ ಎದ್ದು ರೊಟ್ಟಿ ಮಾಡು ಅಂತವ ಏನಾರ ಅಂದನಂತಂದ್ರ ಸತ್ರು ಮಾಡಲ್ ನೋಡಂತಿದ್ದಳಂತ. ಮತ್ತೇನಾರ ಮಾಡಂದ್ರ ಅದೆಲ್ಲ ಆಗಲ್ಲ ಅಂತಿದ್ದಳಂತ. ಇದೇನು ಹೆಣ್ತಪ್ಪ, ಒಂದೂ ಅನುಕೂಲ ಇಲ್ಲ, ಎಲ್ಲದನ್ನೂ ಎದರಂತಾಳ, ಹೆಂಗ್ ಮಾಡಬೇಕು ಅಂತೇಳಿ ತಪಸ್ಸಿಗೆ ಕೂತ್ಬಿಟ್ನಂತ. ತಪಸ್ಸಿಗೆ ಕೂತು ಕೂಡ್ಲೆ ಬ್ಯಾಸರ್ ಬಂದು ತಪಸ್ಸಿಗೆ ಕೂತ್ಮೇಲೆ ಈಶ್ವರ ಬಂದ್ಬಿಟ್ನಂತ. ಏನಪ್ಪ ತಪಸ್ಸಿಗೆ ಕೂತಿದಲ್ಲ, ಏನಿಲ್ಲ, ಎಂತ ದೋಖ ಮಾಡಿಬಿಟ್ಟೆಪ್ಪ ನೀನು. ಏನ್ ದೋಖ ಮಾಡಿದೆಪ್ಪ? ಏನಿಲ್ಲ, ಎಂತ ಹೆಣತಿನ ಕೊಟ್ಟು ಬಿಟ್ಟಿದಿ. ಒಂದು ಮಾತು ಇನ್ನ ಬಾಯಿಲೆ ಬರೋದ್ರಾಗೆ ಎದುರು ಹಚ್ಚಿಬಿಡ್ತಾಳ. ಹೆಂಗ್ ಮಾಡ್ಬೇಕು ನಾವು ಜೀವನ? ಬಹಳ ಕಷ್ಟ ಆಗಿಬಿಟ್ಟ. ಲೇ ತಮ್ಮ, ನಾನು ಹೆಣ್ತಿನ ನಿನ್ನ ಕೊಟ್ಟಿನಿ. ನಾನು ಹೆಣ್ಣು ಸೃಷ್ಟಿ ಮಾಡೀನಿ ಜಗತ್ತಿನಾಗ ಅಷ್ಟೇ. ಅದು ಹುಡುಕ್ಯಾಡಿ ಮಾಡ್ಕೊಂಡ ಯಾರು? ನೀನ ನಾ ಬಂದು ನಿನ್ಗೆಲ್ಲ ಹೆಣ್ತಿನ ಹುಡುಕಿ ಕೊಟ್ಟಿನಿ. ನನ್ನ ಮೇಲೆ ಯಾಕಪ್ಪ ನಿಂದು ಬ್ಲೇಮು ಅನ್ನುವಂತ. ಅದಕ್ಕೆ ಜಗತ್ತಿನೊಳಗ ಹೆಣ್ಣು ಗಂಡು ಸೃಷ್ಟಿ ಮಾಡೋದಷ್ಟೇ ಪರಮಾತ್ಮನ ಕೆಲಸ. ಅಲ್ಲಿ ಗಂಡ ಹೆಂಡತಿ ಆಗೋದು ಇಬ್ರು ಕೂಡಿ ಭ್ರಮಗಂಟ ಅಂತೇಳಿ ಬ್ರಹ್ಮಗಂಟ ಅಂತ ತಿಳ್ಕೊಂಡು ಭ್ರಮಗಂಟನ ಹಾಕೊಳ್ಳೋದು ಯಾರು? ಅವರೇ. ಅವರವರು ಹುಡುಕಿಯಾಟಕ್ಕೆ ಅವರೇ ಕಾರಣರು. ನೀನೇ ಹುಡುಕಿ ಮಾಡ್ಕೊಂಡಿರಲ್ಲ ಅಂತಾರ.
ನೀನ್ ಮಾಡ್ಕೊಂಡದ್ದಲ್ಲಪ್ಪ, ನೀವು ಹೂ ಅಂದದಕ್ಕೆ ಮಾಡೀವಿ ಅಂತಾರ. ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರಂದ್ರೆ ನೀವೇ ಹುಡುಕಾಡಿ ಮಾಡ್ಕೊಂಡಿರಿ ಅಂತಾರ. ಮತ್ತ ನೀವು ಮಾಡಿದ್ರಿ ನನಗೆ ಎಂತೊಂದು ಗಂಟೆ ಹಾಕಿರಿ ಅಂದ್ರೆ ನೀವು ಹೂ ಅಂದ್ರೆ ಮಾಡೀವಿ, ನೀನೇ ಹೂ ಅಂದಿಲ್ಲ ಅಂದ್ರೆ ನಾವ್ಯಾಕೆ ಮಾಡ್ತಿದ್ದೇವೆ ಅಂತೇಳಿ ಎಲ್ಲ ಅವ್ರವ್ರ ಕರ್ಮ ಅವರಿಗೆ. ಅದನ್ನ ಬಿಟ್ಟು ನಾವು ದೇವ್ರ ಮೇಲರೆ ಹಾಕ್ಲಕ್ ಹೋಗ್ತೀವಿ, ಮನುಷ್ಯರ ಮೇಲರೆ ಹಾಕ್ಲಕ್ ಹೋಗ್ತೀವಿ. ಈ ಕ್ರೂರತ್ವಗಳಿಗೆ ಆ ಈಶ್ವರ ಕಾರಣ ಅಲ್ಲ. ಆ ಕ್ರೂರತ್ವಗಳಿಗೆ ನಮ್ಮ ಕರ್ಮಗಳೇ ಆ ಕ್ರೂರತ್ವಕ್ಕೆ ಕಾರಣ. ಅದಕ್ಕೆ ಇದನ್ನ ಚಂದ ಬಿಡಿಸಿ ಹೇಳ್ರಿ ಅಂದಾಗ ಗುರು ಶಿಷ್ಯ ಇಬ್ರು ಜೋಡಾಗಿ ಹೋಗಮ್ ನಡಿ, ಈ ಕರ್ಮಗಳು ಹೆಂಗ ಕಾರಣ ಅಥವಾ ಹೇಳ್ತೀನಿ ನಡಿ ನಿನಗೆ. ಇಬ್ರು ಕೂಡಿ ಜೊತೆಯಾಗಿ ಒಬ್ಬರ ಮನೆಗೆ ಹೋದ್ರು. ದೊಡ್ಡ ಶ್ರೀಮಂತರ ಮನೆ, ಬಂಗಾರದ ತೊಟ್ಟಲ್ಲ ಕೂತಾರ ಮನೆಯ ಮಂದಿ. ಅವ್ರ ಮನೆ ಮುಂದೆ ಹೋಗಿ ಇವ್ರು ಭಿಕ್ಷಾಂದೇಯಿ ಅಂತಂದ್ರು. ಇವ್ರ ಮಾತವ್ರ ಕಿವಿಗೆ ಹಾಕೊಳ್ಳೋಲ್ರು, ಇವ್ರಿಗೆ ನೋಡ್ಲಕತ್ತಾರ. ಆದ್ರೂ ಇವ್ರಿಗೆ ಅವ್ರ ಏನ್ ಮರ್ಯಾದೆ ಕೊಡಲ್ರು, ಇವ್ರ ಮಾತು ಕಿವಿಯಾಗ ಹಾಕೊಳ್ಳಲ್ರು, ಕೇರ್ಲೆಸ್ ಮಾಡ್ಲಕತ್ತಾರ. ಇವರು ಬಿಡಲ್ರು, ಎಷ್ಟೊತ್ತಾಗಿ ನಿಂತಾರ. ಅವ್ರ ಹಂಗೆ ಭವತಿ ಭಿಕ್ಷಾಂದೇಯಿ ಅಂತಾರ, ಇವ್ರಿಗೆ ಕೇರ್ಲೆಸ್ ಮಾಡ್ಲಕತ್ತಾರ. ಮತ್ತ ಕಡೆಗೆ ಅವ್ರಿಗೆ ಬ್ಯಾಸರ ಬಂದು ಎದ್ದು ಬಂದು, ಏನಾಗ್ಯದ ನಿಮ್ಗ, ಕಳೆದ್ರ ನಾಲ್ಕು ತುಂಡಾಗತ್ತೀರಿ, ಎದಕ್ ಮನಿ ತಿರುಗಾಡಿ ಭಿಕ್ಷೆ ಬಿಡ್ತೀರಿ, ಎಲ್ಲಾರ ಹೋಗಿ ಕೆಲಸ ಮಾಡಿ ದುಡ್ಕೊಂಡು ತಿನ್ಬಾರ್ದ ಅಂತೇಳಿ ಎದ್ದು ಬಂದು ಬೈದು ಬಿಟ್ರು. ಅವಾಗ ಗುರುಗಳು ಹೇಳಿದ್ರು, ಹಿಂದಿಂದು ಯಾವುದೋ ಜನ್ಮದ ಪುಣ್ಯಕ್ಕ ಇವರಿಗೆ ಈ ಜನ್ಮದಾಗ ಸಂಪತ್ತು ಸಿಕ್ಕದ. ಇಂದು ಇದೆ, ಇವರಿಗೆ ಇಂದು ಇದೆ. ಮುಂದೆ ಈ ತರ ಇವರು ಪಾಪಿಷ್ಟ್ರದರ, ಒಂದು ದುಡ್ಡು ದಾನ ಮಾಡ್ಲಾರ್ದಂಗ ಅದರಲ್ಲ, ಇವರಿಗೆ ಮುಂದೆ ಇದೇ ರೀತಿ ಇರ್ತದ. ಮುಂದಿನ ಜನ್ಮಕ್ಕೆ ಹಿಂಗಿದ್ರ ಅಂತಂದ್ರ ಇಲ್ಲ. ಅದಕ್ಕ ಇದು ಯಾ ಕ್ಯಾಟಗರಿ ಅಂತಂದ್ರ ಇಂದು ಇದೆ, ಮುಂದೆ ಇಲ್ಲ. ಸೀರಿಯಲ್ ನಂಬರ್ 1 ಬರ್ತವ ಅಂತಂದ್ರ. ನೆಕ್ಸ್ಟ್ ಮತ್ತೊಂದು ಮನೆಗೆ ಹೋದ್ರು. ಅವ್ರ ಮನೆ ಮದುವೆ ದೊಡ್ಡ ಶ್ರೀಮಂತರು, ಅವ್ರಿನ ದೊಡ್ಡ. ಇವ್ರು ಪೊಲೀಸ್ ಗೌಡ್ರು ಇದ್ರು, ಅವ್ರು ಮಾಲಿ ಗೌಡ್ರ ಅಂತ ಗೌಡ್ರ ಮನೆಗೆ ಹೋದ್ರು. ಅವ್ರು ನೋಡುತ್ತಲೇನೆ ಎಲ್ಲಾ ಇಡೀ ಮನಿ ಮಂದಿ ಓಡಿ ಬಂದು ಗುರುಗಳ ಪಾದಕ್ಕ ಬಂಗಾರದ ತಟ್ಟೆ, ಬಂಗಾರದ ತಂಬಿಗೆ, ಬಂಗಾರದ ಗ್ಲಾಸುಗಳಿಂದ ನೀರು ಹಾಕಿ ಪಾದ ತೊಳೆದು ವಿಭೂತಿ ಹಚ್ಚಿ ನಮಸ್ಕಾರ ಮಾಡಿ ಮನಿ ಒಳಗೆ ಕರ್ಕೊಂಡು ಉನ್ನತ ಆಸನದ ಮೇಲೆ ಕುಂದಿರಿಸಿ ಏನೆಲ್ಲ ಉಪಚಾರದ ಮಾತುಗಳಾಡಿ, ಬಂದ ಅವಶ್ಯಕತೆ ಏನು ಹೇಳ್ರಿ, ಅಡಿಗೆ ಮಾಡಿಸ್ತೀವಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಏನೆಲ್ಲ ಜ್ಞಾನದ ಪ್ರವಚನ ಅದು ಇದು ಎಲ್ಲ ಮಾಡಿಬಿಟ್ರು. ಸತ್ಸಂಗ ಮಾಡಿದ್ರು, ಎಲ್ಲ ಮಾಡಿದ್ರು. ಎಲ್ಲ ಉಪಚಾರ ಮಾಡಿದ ಹೊತ್ನಾಗ ಶಿಷ್ಯ ಗುರುವಿನ ಮುಖ ನೋಡ್ತಾನ. ಗುರು ಏನ್ ವಾಕ್ಯ ಹೇಳ್ತಾನೆ ಈ ಮನಿ ಬಗ್ಗೆ. ಇವ್ರಿಗೆ ನೋಡಪ್ಪ, ಇದು ಯಾಕೆ ಕ್ಯಾಟಗರಿ ಬರ್ಕೊಳ್ರಿ ಗುರುಗಳೇ ಅಂದ್ರ, ಇವರಿಗೆ ಹಿಂದಿನ ಯಾವುದೋ ಜನ್ಮದ ಪುಣ್ಯಕ್ಕ ಇಂದೂ ಇದೆ, ಮತ್ತ ಈ ಜನ್ಮದಾಗೂ ಇವ್ರು ಚಲೋ ಅದಾರ ಇಲ್ಲ, ಬಾಳ ಬೆಸ್ಟ್ ಅದಾರ ಬಿಡ್ರಿ, ಇಂಥವ್ರು ಎಲ್ಲಿ ಸಿಗ್ತಾರ. ಮತ್ತ ಇವ್ರಿಗೆ ಈ ಜನ್ಮದಾಗ ಹಿಂಗಿದ್ರಂದ್ರೆ ಇವರಿಗೆ ಮುಂದೂ ಇದೆ, ಇಂದೂ ಇದೆ, ಮುಂದೂ ಇದೆ. ಮೊದಲಿನವ್ರು ಹೆಂಗಿದ್ರು, ಇಂದೂ ಇದೆ, ಮುಂದೆ ಇಲ್ಲ. ಈಗ ಸೆಕೆಂಡ್ ಕ್ಯಾಟಗರಿ ಸೌಕರ್ಯ ಹೆಂಗದಾರ, ಇಂದೂ ಇದೆ, ಮುಂದೆಯೂ ಇದೆ ಇವರಿಗೆ. ಮತ್ತ ಮುಂದೆ ಇನ್ನೊಂದು ಮನೆಗೆ ಹೋದ್ರು. ಬಡವ್ರ ಮನಿ, ಗುಡಿಸಲು ಜೋಪಡಿ ಏನೋ ಇರ್ತದ. ಆ ಜೋಪಡಿ ಒಳಗ ಇವ್ರನ್ನ ನೋಡಿದ ಕೂಡ್ಲೇನೆ, ಒಂದು ನಿಮಿಷ ತಡೀರಪ್ಪ, ನಿಂದಿರಿಸಿ ಮನಿ ಒಳಗೆಲ್ಲ ಚಂದ ಕಸ ಬಳೋದು, ಇದ್ದುದ್ರಾಗೆ ಒಂದು ಜಮಖಾನಿ ಕೌದಿ ಏನೋ ಒಂದು ಇದ್ದದ್ದು ಒಳಗ ಹಾಸಿ ಒಳಗ ಕರ್ಕೊಂಡು ಕುಂದಿರ್ಸ್ಕೊಂಡು, ಅಪ್ಪ ನಮ್ಮದು ಮನಿ ಪವಿತ್ರ ಆಯ್ತು, ಕ್ಷೇತ್ರ ಆಯ್ತು, ನೀವು ಪಾದ ಹಾಕಿದ್ದಕ್ಕೆ ನಾವು ಧನ್ಯ ಆಗಿಬಿಟ್ಟೆವು, ಬಹಳ ಒಳ್ಳೆ ಕೆಲಸ ಮಾಡಿರಿ, ನಮ್ಮ ಮನೆಗೆ ಬರ್ಬೇಕಂತ. ಏನ್ಯಾಕಾಗಲ್ಲಕ್ಕ, ನಾವು ಇವತ್ತು ನಿಮಗೆ ಅಡಿಗೆ ಮಾಡಿ ಊಟ ಮಾಡೇ ಕಳಿಸ್ತೀವಿ ಅಂತೇಳಿ ಹೊಟ್ಟೆ ತುಂಬ ಊಟ, ಕೈ ತುಂಬ ಕಾಣಿಕೆ ಕೊಡ್ಲಾಕಿಲ್ಲ ಅಂದ್ರೂ ಸಹಿತ ಮನೆಯಾಗ ಇದ್ದದ್ದು ಬಿದ್ದದ್ದು ಜಮಾಸಿ ಏನೋ ಒಂದು ಅವ್ರಿಗೆಲ್ಲ ಕೊಟ್ಟು ಸಂತೋಷ ಪಡಿಸಿ ಕಳಿಸ್ತಾರ.
ಅದಕ್ಕೆ ಅವಾಗ ಅವ್ರ ಬಗ್ಗೆ ಗುರು ಏನ್ ಹೇಳ್ತಾನ ಅಂತ ಶಿಷ್ಯ ನೋಡ್ತಿರ್ತಾನ. ಹಿಂದಿಂದ ಏನು ಕರ್ಮ ಮಾಡ್ಯಾರೋ ಏನೋ ಕ್ರೂರ ಕರ್ಮಗಳು, ಆ ಕ್ರೂರ ಕರ್ಮಗಳ ಕಾರಣಕ್ಕೆ ಏನಾಗ್ಯದ, ಇವರಿಗೆ ವಿಧಿ ಏನ್ ಮಾಡ್ಬಿಟ್ಟದ, ಈ ಸಲ ಇವರು ಬಡವರನ್ನಾಗಿ ಮಾಡ್ಯದ. ಇವರು ಗುರುಗಳ ಸೇವೆ, ದೇವರ ಸೇವೆ ಇಷ್ಟು ಭಕ್ತಿನಿಂದ ಮಾಡ್ಲಕ್ಕತ್ತಾರ ಅಂದ್ರ ಇವರಿಗೆ ಎಂದೂ ಇಲ್ಲ. ಆದರೆ ಮುಂದೆ ಇವರಿಗೆ ಖಂಡಿತ ಸಂಪತ್ತು, ಸಾಕಷ್ಟು ಸಂಪತ್ತು ಭರಿತವಾದಂತ ಜೀವನ ಅದ ಅಂತ ಹೇಳಿದ್ರು. ಎಂದೂ ಇಲ್ಲ, ಮುಂದೆ ಇದೆ. ಆ ಕ್ರೌರ್ಯ ಈಶ್ವರ ಸಂಬಂಧ ಇಲ್ಲ, ಅವರ ಬಡತನದ ಕ್ರೌರ್ಯಕ್ಕೆ ಈಶ್ವರ ಸಂಬಂಧ ಇಲ್ಲ, ಅವರ ಹಿಂದಿನ ಜನ್ಮದ ಕರ್ಮಗಳೇ ಕಾರಣ ಅಂತ ಗುರುಗಳು ಹೇಳಿದರು. ಮುಂದೆ ಏನಾಯ್ತು, ಇನ್ನ ಒಂದು ಮನೆಗೆ ಹೋಗ್ತಾರ. ಅವ ಬಹಳ ದೀನ ಇರೋದಲ್ಲದೆ ಬಡವಿರ್ಲಾರ್ದ ದರಿದ್ರ ಇರ್ತಾನ. ಅವನು ಮನೆಗೆ ಹೋಗಿ ಇವ್ರು ಭವತಿ ಭಿಕ್ಷಾಂದ್ಯಾಯಿ ಅಂದ ಕೂಡ್ಲೇನೆ ಒಂಥರ ಇವನವನ ನನಗೆ ಇಲ್ಲ, ಇವ್ರು ಯಾರು ಬಂದ್ರಪ್ಪ, ಇವ್ರು ಅದಕ್ಕೆ ಬಂದ್ರ ನಮ್ಮ ಮನೆಗೆ ಭಿಕ್ಷೆ ಬೇಡ್ಲಕ್ಕ, ನಾನೇ ಭಿಕ್ಷೆ ಬೇಡವಿದ್ದಂಗದೀನಿ, ನಮ್ಮ ಮನೆಗೆ ಬಂದ್ರಲ್ಲ ಇವರು ಅನ್ನೋದ್ರಾಗೆ ಒಂದು ನಮ್ಮ ಮನೆ ಒಳಗ ನಾಯಿ ಹೊಕ್ಕು ಅವ್ರ ಮನೆಯಾಗಿಂದ ಒಂದು ತುಕಡಿ ರೊಟ್ಟಿ ತಗೊಂಡು ಓಡೋಗ್ಬಿಡ್ತು. ಓಡೋಗನ ಅದ್ರ ಬೆನ್ನತ್ತಿ ಅವ ಬಡಗಿ ತಗೊಂಡು ಹೋಗ್ಬಿಟ್ಟ ಆ ಗುಡಿಸಲ್ದವ. ನನಗೇ ಇಲ್ಲ ಅಂತೇಳಿ ತಿಲ್ಲಕ್ ಒಂದು ತುಕಡಿ ರೊಟ್ಟಿ ಇಟ್ಕೊಂಡಿದ್ದೆ, ಅದು ನೀನು ತಗೊಂಡು ಹೋದೆ ಅಂದ್ರೆ ಹೆಂಗತ್ತೇಳಿ ಬಡಗಿ ತಗೊಂಡು ನಾಯಿಗೆ ಹೋಗಿ ಹೊಡೆದು ಮೆತ್ತಗೆ ಮಾಡಿಬಿಟ್ಟ ನಾಯಿನ. ಅವಾಗ ಗುರುಗಳು ಹೇಳಿದ್ರು, ಇದು ಯಾಕೆ ಕೆಟಗರಿ, ನೀನೇ ಹೇಳಪ್ಪ ಅಂದ್ರ ಶಿಷ್ಯ. ಹಿಂದಿನ ಒಂದು ಕ್ರೂರ ಕರ್ಮದ ಕಾರಣ ಇವರು ಅಯೋಗ್ಯ ಕರ್ಮಿಗಳು ಇದ್ದದಕ್ಕ ಈ ಜನ್ಮದಾಗೂ ಇವರಿಗೆ ಸಂಪತ್ತಿಲ್ಲ. ಮತ್ತ ಈಗಾದ್ರೂ ಬುದ್ಧಿ ಕಲಿಬೇಕಾಗಿತ್ತು, ಮತ್ತೆ ಬುದ್ಧಿ ಕಲ್ತಿಲ್ಲ. ಈಗನು ಮತ್ತೆ ಅದೇ ಕ್ರೌರ್ಯವನ್ನ ಇವರು ಮುಂದುವರ್ಸ್ಕೊಂಡು ಹೋಗಕತ್ತಾರಲ್ಲ, ಅದ್ರ ಸಲುವಾಗಿ ಇವರಿಗೆ ಎಂದೂ ಇಲ್ಲ, ಮತ್ತೆ ಮುಂದಿನ ಜನ್ಮಕ್ಕೆ ಆದಾಯ ಇಲ್ಲ ಅವರಿಗೆ. ಇಂದೂ ಇಲ್ಲ, ಮುಂದೂ ಇಲ್ಲ. ಈಗ 4 ಕೆಟಗರಿ, ಇಂದೂ ಇದೆ, ಮುಂದೂ ಇದೆ, ಇಂದೂ ಇದೆ, ಮುಂದೆ ಇಲ್ಲ, ಇಂದೂ ಇಲ್ಲ, ಮುಂದೆ ಇದೆ, ಇಂದೂ ಇಲ್ಲ, ಮುಂದೂ ಇಲ್ಲ. ಇದರೊಳಗ ಏನು ಸುಖ ದುಃಖಗಳು ಅನುಭವಿಸ್ತಾರ ಅವುಗಳಿಗೆ ಈಶ್ವರ ಕಾರಣ ಅಲ್ಲ, ಅವರು ಮಾಡಿದ ಕರ್ಮಗಳೇ ಕಾರಣ ಅಂತೇಳಿ ಗುರುಗಳು ಹೇಳಿದರು. ಈ ಕರ್ಮಗಳು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತಿರ್ತಾವ. ಜನ್ಮ ಜನ್ಮಾಂತರಗಳಲ್ಲಿ ಈ ಒಂದು ಸಮಸ್ಯೆಗಳು ಇದ್ದಾಗ, ಈ ಕ್ರೌರ್ಯಗಳು ಇದ್ದಾಗ, ಈ ಕ್ರೌರ್ಯಗಳ ಬದುಕು ನಮಗ ಹೆಂಗಿರ್ತಾವಂದ್ರ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕನ್ನಷ್ಟು ಸಂಕಟವನ್ನು ಉಂಟು ಮಾಡ್ತಿರ್ತಾವ. ಅಂತ ಸಂಕಟದಿಂದ ಮುಕ್ತವಾಗಿ ಇದ್ದ ಭೋಗವನ್ನ ಅನುಕೂಲಕರವಾಗಿ ಭೋಗಿಸಿಕೊಂಡು ಹೋಗೋದಕ್ಕ ಒಬ್ಬ ಗುರು ಅಂತ ಬೇಕಾಗ್ತಾನೆ. ಆ ಗುರುವನ್ನ ಇದ್ನು ಅಂತಂದ್ರೆ ಆ ಈಶ್ವರ ಎಂತ ಶಿಕ್ಷೆ ಕೊಟ್ಟರು ಸಹಿತ ಆ ಶಿಕ್ಷೆಯಿಂದ ರಕ್ಷಣೆ ಹೊಂದುತ್ತಾರೆ, ಆ ಶಿಕ್ಷೆಯಿಂದ ಅಬಾಧಿತರಾಗ್ತಾರೆ. ಅಬಾಧಿತ ಅಂದ್ರೆ ಅದರಿಂದ ಬಾಧೆ ಆಗ್ಲಾರ್ದಂಗ ಆರಾಮ ದಾಟ್ಕೊಂಡು ಹೋಗ್ತಾರೆ ಅಬಾಧಿತರಾಗಿ. ಅದಕ್ಕೆ ಸಂಚಿತ ಕರ್ಮ ಅಂದ್ರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಕರ್ಮ ಅದು ಭೋಗಿಸ್ಲಕ್ಕ ಆಗ್ಲಾರ್ದೆ ಆಯುಷ್ಯ ತೀರಿ ಸತ್ತು ಹೋಗಿದ್ದಕ್ಕ ಆ ಸಂಚಿತ ಕರ್ಮವನ್ನ ಭೋಗಿಸ್ಬೇಕಾದ್ರ ಅದು ಎಷ್ಟು ಜನ್ಮ ಹುಟ್ಟಿದ್ರೂ ಅದು ಮುಗಿಲಾರ್ದಷ್ಟಿರ್ತದ. ಅಂಥದ್ದು ಒಂದು ಸೆಕೆಂಡಿನಾಗ ಬೆಟ್ಟದಂತ ಸಮಸ್ಯೆಯನ್ನ ಬೊಟ್ಟಿನಲ್ಲಿ ತೊಳೆಯುವ ನಮ್ಮ, ಅದು ಯಾರು ಹೇಳ್ಯಾರಪ್ಪ ಅಂದ್ರ ಅಕ್ಕನಾಗಮ್ಮ ಹೇಳಿದ ವಚನ. ಬೆಟ್ಟದಂತ ಸಮಸ್ಯೆಯನ್ನ ಬೊಟ್ಟನಿಂದ ತೆಗೆದೊಗಿತ. ಅದು ಯಾವುದೋ ವಚನ ಅಂಕಿತ ಅದ, ಅಕ್ಕನಾಗಮ್ಮನ ವಚನ ಅದು. ಏನದು ಅಂತಂದ್ರ, ದುಃಖಿಸದಿರು ಮನವೇ, ಚಿಂತಿಸದಿರು ಮನವೇ, ಆ ಪರಮಾತ್ಮನನ್ನ ನೆನಸು, ಅದು ಬೇಕಾದಂತ ಅಳುಕದಿರು ಮನವೇ, ಅಂಜದಿರು ಮನವೇ ಅಂತೇಳಿ ಮನಸ್ಸಿಗೆ ಹೇಳ್ತಾಳಕ್ಕೆ.
ನೀ ಸುಮ್ಮನೆ ಪರಮಾತ್ಮನ ನೆನೆಸ್ಕೋತಿರು, ಅದು ಬೆಟ್ಟದಂತ ಸಮಸ್ಯೆ ಇದ್ರು ಸಹಿತ ಅದು ಬಾಟಿನಿಂದ ಸರಿಸಿ ಬಿಡ್ತಾನೆ ನಮ್ಮ ಅಂತೇಳಿ ಅದು ಯಾವುದೋ ಒಂದು ವಚನಾಂಕಿತ ಅದ ಪರಮಾತ್ಮನ ಹೆಸರು ಮೇಲೆ ಅಕ್ಕನಾಗಮ್ಮ ಹೇಳಿದ ವಚನ. ಹೀಗಾಗಿ ಸಂಚಿತ ಕರ್ಮ ಜ್ಞಾನ ಯೋಗ ಅಥವಾ ಭಾನ ಯೋಗದಿಂದ ಸಂಚಿತ ಕರ್ಮದಿಂದ ರಕ್ಷಣೆ ಮಾಡ್ತಾನ ಸದ್ಗುರುನಾಥ. ಮತ್ತೆ ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ಭೋಗಿಸ್ತೀವಲ್ಲ, ಈ ಭೋಗದ ಒಂದು ತೀವ್ರತೆಯನ್ನ ಭಕ್ತಿ ಯೋಗ ಸಾಧನೆಯಿಂದ ಆ ತೀವ್ರತೆಯನ್ನ ಕಡಿತಗೊಳಿಸ್ತಾನ. ಮತ್ತು ಆಗಾಮಿ ಕರ್ಮ ಅಂದ್ರೆ ಕರ್ಮಯೋಗ ಸಾಧನೆಯಿಂದ ಆಗಾಮಿ ಕರ್ಮಗಳು ಸಹಿತ ಸುಂದರವಾಗಿ ಸುರಕ್ಷಿತವಾಗಿ ಇರಂಗ, ಭವಿಷ್ಯದ ಜನ್ಮ ಸಹಿತ ಚಂದ ಇರಂಗ ಗುರುನಾಥ ಸಹಾಯ ಮಾಡ್ತಾನ ಜೀವಿಗಳಿಗೆ. ಈ ರೀತಿ ತಿಳ್ಕೊಂಡು ಈಗೇನಂತಂದ್ರ ಪುನರಾವರ್ತನೆ, ಇಲ್ಲಿ ತನಕ ಏನ್ ಹೇಳಿವಿ ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಪುನರಾವರ್ತನೆ ಮಾಡಿ ಮುಂದಿನ ವಿಷಯಾಂಕಕ್ಕೆ ಹೋಗ್ಬೇಕು. ತರಂಗ 5ರಲ್ಲಿ ಈಶ್ವರನ ಸ್ವರೂಪ ಹಾಗೂ 2 ಪ್ರಕಾರಗಳ ಈಶ್ವರನ ಲಕ್ಷಣಗಳನ್ನ ಹೇಳಿಕೊಂಡು ಬಂದಿದ್ದೇವೆ. ಈಶ್ವರ ಅಂದ್ರೆ ಶುದ್ಧ ಸತ್ವಗುಣ ಸಹಿತವಾದ ಮಾಯೆ, ಶುದ್ಧ ಸತ್ವಗುಣ ಸಹಿತವಾದ ಮಾಯೆ ಪ್ಲಸ್ ಮಾಯೆಗೆ ಅಧಿಷ್ಠಾನವಾದ ಚೇತನ ಬ್ರಹ್ಮ ಮತ್ತು ಮಾಯೆಯಲ್ಲಿರುವ ಚೇತನದ ಪ್ರತಿಬಿಂಬ ರೂಪ ಆಭಾಸ, ಇವು 3 ಸೇರಿದ್ರೆ ಈಶ್ವರ. ಗೊತ್ತಾಯ್ತರ? ಈಶ್ವರ ಅಂದ್ರೆ ಈಶ್ವರ ಎದರಿಂದ ಆಗ್ತದ ಅಂತಂದ್ರೆ ಶುದ್ಧ ಸತ್ವಗುಣ ಸಹಿತವಾದ ಮಾಯೆ ಪ್ಲಸ್ ಮಾಯೆಗೆ ಅಧಿಷ್ಠಾನವಾದ ಬ್ರಹ್ಮಚೇತನ ಪ್ಲಸ್ ಮಾಯೆಯಲ್ಲಿರುವ ಚೇತನದ ಪ್ರತಿಬಿಂಬ. ಮಾಯೆ ಅವಿದ್ಯೆ ಇವೆಲ್ಲ ಕನ್ನಡಿ ಇದ್ದಂಗೆ ಅದಾವ ಅಂತ ತಿಳ್ಕೋಬೇಕು. ಈಶ್ವರನೇ ಜಗತ್ತಿಗೆ ಕರ್ತ ಆಗಿದ್ದಾನೆ, ಅದರಂತೆಯೇ ಜೀವನ ಸ್ವರೂಪವನ್ನು ಹೇಳಿಕೊಂಡು ಬಂದಿದ್ದಾರೆ. ಜೀವ ಅಂತಂದ್ರೆ ಮಲಿನ ಸತ್ವಗುಣವುಳ್ಳ ಅವಿದ್ಯೆಯ ಅಂಶ ಪ್ಲಸ್ ಅವಿದ್ಯೆಗೆ ಅಧಿಷ್ಠಾನವಾದ ಕೂಟಸ್ಥ ಪ್ಲಸ್ ಅವಿದ್ಯೆಯಲ್ಲಿರುವ ಕೂಟಸ್ಥನ ಪ್ರತಿಬಿಂಬ ರೂಪ ಆಭಾಸ, ಪ್ರತಿಬಿಂಬ ರೂಪ ಆಭಾಸ. ಇವು 3 ಕೂಡಿದ ಜೀವ. ಏನೇನ್ ಹೇಳಿದ್ರು ಬರ್ಕೊಂಡ್ರೆ ಇದು ಈಶ್ವರ ಮತ್ತು ಜೀವ ಅಂತಂದ್ರೆ, ಜೀವ ಅಂದ್ರೆ ಎದಕ್ಕಂತಾರ ವೇದಾಂತದೊಳಗ, ಈಶ್ವರ ಅಂತ ಎದಕ್ಕಂತಾರ? ಸತ್ವಗುಣ ಎಂಬ ಮಾಯೆಗೆ ಶುದ್ಧ ಬ್ರಹ್ಮ ಮತ್ತು ಶುದ್ಧ ಬ್ರಹ್ಮ ಮತ್ತು ಸತ್ವಗುಣ ಪ್ರತಿಬಿಂಬ ಮಾಯೆ. ಮಾಯೆ ಅಂತಂದ್ರೆ ಸತ್ವ, ಶುದ್ಧ ಸತ್ವಗುಣ. ಕನ್ನಡಿ ಇದ್ದಂಗೆ. ಅವಿದ್ಯೆ ಎಂಬ ರಜೋಗುಣ ಎಂಬ ಕನ್ನಡಿಯಲ್ಲಿ ಬ್ರಹ್ಮನ ಶುದ್ಧ ಬ್ರಹ್ಮನ ಪ್ರತಿಬಿಂಬ ಮತ್ತು ಬ್ರಹ್ಮ ಕೂಡಿ ಅಲ್ಲಿ ಜೀವನ ಮಲಿನ ಸತ್ವಗುಣ. ರಜೋಗುಣ ಮಲಿನ ಸತ್ವಗುಣ, ರಜೋಗುಣ, ಅವಿದ್ಯೆ ಅಂದ್ರೆ ಎಲ್ಲ ಒಂದೇ. ಮಾಯೆ ಶುದ್ಧ ಸತ್ವಗುಣ ಅಂದ್ರೆ ಒಂದೇ. ಈಗೇನಾಯ್ತು, ಈಶ್ವರ ಅಂದ್ರೆ ಏನಂತ ಗೊತ್ತು ಮಾಡ್ಕೊಂಡ್ರಿ, ಜೀವ ಅಂದ್ರೆ ಏನಂತ ಗೊತ್ತು ಮಾಡಿಕೊಂಡ್ರಿ. ಈಶ್ವರ ಎಲ್ಲಿರ್ತಾನ? ಬ್ರಹ್ಮಾಂಡದಾಗಿರ್ತಾನ. ಬ್ರಹ್ಮಾಂಡದೊಳಗಿದ್ದು ಬ್ರಹ್ಮಾಂಡ ನಿಯಾಮನ, ಬ್ರಹ್ಮಾಂಡವನ್ನು ನಡೆಸ್ತಾನ. ಜೀವ ಎಲ್ಲಿರ್ತಾನ? ಪಿಂಡಾಂಡದಾಗಿದ್ದು ಪಿಂಡಾಂಡದೊಳಗಿದ್ದು ಪಿಂಡಾಂಡವನ್ನು ನಡೆಸ್ತಾನ. ಮತ್ತು ಇವು ಬ್ರಹ್ಮಾಂಡ ಪಿಂಡಾಂಡಗಳು ಹೆಂಗ್ ತಯಾರಾದವು?
ಪ್ರತಿಬಿಂಬಿಸಿದಾಗ ಅಲ್ಲಿ ಬ್ರಹ್ಮಾಂಡ ರಚನೆ ಆಗ್ತದೆ. ಏನಾಗ್ತದ್ರಿ? ಶುದ್ಧ ಬ್ರಹ್ಮ ಶುದ್ಧ ಸತ್ವ ಗುಣದೊಳಗ ಪ್ರತಿಬಿಂಬಿಸಿದಾಗ ಈಶ್ವರ ಆತನ. ಶುದ್ಧ ಬ್ರಹ್ಮನ ಪ್ರತಿಬಿಂಬ ಶುದ್ಧ ಸತ್ವ ಗುಣದೊಳಗ ಪ್ರತಿಬಿಂಬ ಆದಾಗ ಈಶ್ವರ ಆಗ್ತಾನ. ಈಗ ಬ್ರಹ್ಮಾಂಡ ಹೆಂಗಾಗ್ತದ ಅಂತ ಈಶ್ವರ ಶುದ್ಧ ಸತ್ವ ಗುಣದಲ್ಲಿ ಪ್ರತಿಬಿಂಬಿಸಿದಾಗ ಬ್ರಹ್ಮಾಂಡ. ಜಾಣೆ, ಈಗ ಕರೆಕ್ಟ್ ನೋಡ್ರಿ ಹೇಳಿದ್ದೀನಿ. ಈಶ್ವರ ಈಗ ಅಲ್ಲಿ ಹೆಂಗ ಶುದ್ಧ ಬ್ರಹ್ಮ ಶುದ್ಧ ಸತ್ವ ಗುಣದೊಳಗೆ ಪ್ರತಿಬಿಂಬಿಸಿದಾಗ ಈಶ್ವರ ಆದನೋ, ಅದೇ ರೀತಿ ಈಶ್ವರ ಬಿಂಬ ರೂಪ ಆಗಿ ಆ ಶುದ್ಧ ಸತ್ವ ಗುಣದೊಳಗೆ ಪ್ರತಿಬಿಂಬಿಸಿದಾಗ ಬ್ರಹ್ಮಾಂಡ ತಯಾರಾಗ್ತದ. ಶುದ್ಧ ಬ್ರಹ್ಮ ಬಿಂಬ, ಶುದ್ಧ ಸತ್ವ ಗುಣ ಉಪಾಧಿ, ಈಶ್ವರ ಪ್ರತಿಬಿಂಬ. ಹೌದಿಲ್ರಿ? ಈಗ ಮುಂದ ಈಶ್ವರ ಪ್ರತಿಬಿಂಬ ಹೆಂಗಾದ ಗೊತ್ತಾಯ್ತು. ನೆಕ್ಸ್ಟ್ ಈಶ್ವರ ಬಿಂಬ ಮಾಡಿ ಆ ಶುದ್ಧ ಸತ್ವ ಗುಣದೊಳಗ ಉಪಾಧಿ ಒಳಗ ಅವನು ಪ್ರತಿಬಿಂಬ ಮಾಡಿದ್ರೆ ಅದೇ ಬ್ರಹ್ಮಾಂಡ ಆಗಿ ತಯಾರಾಗ್ತದೆ. ಅದು ಪ್ರತಿಬಿಂಬ. ಅಲ್ಲಿಗೆ ಯಾರಿಗೆ ತಿಳಿತಾ ಇದು ಸೂತ್ರ? ಈಗ ಶುದ್ಧ ಬ್ರಹ್ಮ ಅಂತ ಒಬ್ಬ ಅದಾನ. ಆ ಶುದ್ಧ ಬ್ರಹ್ಮನಲ್ಲಿ ಏನದ ಅಂತಂದ್ರ ಒಂದು ಮೂಲ ಪ್ರಕೃತಿ ಅಂತದ. ಆ ಮೂಲ ಪ್ರಕೃತಿ ಒಳಗ ಸತ್ವ ರಜ ತಮ ಅಂತ 3 ಗುಣಗಳದಾವ. ಆ ಸತ್ವ ಗುಣಕ್ಕೆ ಶುದ್ಧ ಸತ್ವ ಗುಣ ಅಂತಾರ, ರಜೋ ಗುಣಕ್ಕೆ ಮಲಿನ ಸತ್ವ ಗುಣ ಅಂತಾರ, ಆ ಸತ್ವ ಗುಣಕ್ಕೆ ಮಾಯೆ ಅಂತಾರ, ಆ ಒಂದು ರಜೋ ಗುಣಕ್ಕೆ ಅವಿದ್ಯೆ ಅಂತಾರ. ಹಿಂಗಿದು ತಿಳ್ಕೊಂಡು ಈಗೇನಾಗ್ತದಂದ್ರ ಆ ಬ್ರಹ್ಮ ಆ ಮಾಯೆಯೊಳಗ, ಮಾಯೆ ಅಂದ್ರೆ ಕನ್ನಡಿ, ಅವಿದ್ಯೆ ಮತ್ತು ಮಾಯೆಯು ಕನ್ನಡಿಗಳಿದ್ದಂಗ, ಆ ಬ್ರಹ್ಮ ಆ ಮಾಯೆ ಒಳಗ ಪ್ರತಿಬಿಂಬಿಸಿದಾಗ ಈಶ್ವರ ತಯಾರಾಗ್ತಾನ. ಬ್ರಹ್ಮ ಬಿಂಬ, ಮಾಯೆ ಕನ್ನಡಿ, ಈಶ್ವರ ಪ್ರತಿಬಿಂಬ. ನೆಕ್ಸ್ಟ್ ಈಶ್ವರ ಆದ. ಈಶ್ವರ ಈಗ ಹೋಟೆಲ್ ಮ್ಯಾನೇಜರ್ ಅಂದ್ರೆ ಹೋಟೆಲ್ ಇದ್ರೆ ಹೋಟೆಲ್ ಮ್ಯಾನೇಜರ್, ಅಲ್ಲಿ ಹೋಟೆಲ್ಲೇ ಇಲ್ಲ ಅಂದ್ರೆ ಹಂಗ ಬ್ರಹ್ಮಾಂಡದ ಒಡೆಯ ಈಶ್ವರ ಬ್ರಹ್ಮಾಂಡ ಇರೋ ತನಕನೇ ಅವನ ಕೆಲಸ. ಮತ್ತದು ಬ್ರಹ್ಮಾಂಡ ಹೆಂಗ್ ತಯಾರಾಯ್ತು ಅನ್ನೋ ಪ್ರಶ್ನೆಗೆ ನಿನ್ನೆ ಸಿದ್ದೇಶ್ವರ ಸ್ವಾಮಿಗಳು ಕೊಟ್ಟ ಒಂದು ಉತ್ತರ ಇದೆ. ಬ್ರಹ್ಮಾಂಡ ಹೆಂಗ್ ತಯಾರಾಗ್ತದಂದ್ರ ಈಶ್ವರನೇ ಬಿಂಬ ಆಗ್ತಾನ, ಶುದ್ಧ ಸತ್ವ ಗುಣನೇ ಉಪಾಧಿ ಆಗ್ತದ, ಬ್ರಹ್ಮಾಂಡನೇ ಪ್ರತಿಬಿಂಬ ಆಗಿ ಬ್ರಹ್ಮಾಂಡ ಸೃಷ್ಟಿ ಆಗ್ತದ. ಈಗ ಇದನ್ನು ಸರಿಯಾಗಿ ತಿಳ್ಕೊಂಡಿರಿ. ಈಗೇನಾಯ್ತು, ಆ ಶುದ್ಧ ಬ್ರಹ್ಮ ಅವಿದ್ಯೆ ಒಳಗೆ ಪ್ರತಿಬಿಂಬಿಸಿದಾಗ ಜೀವ ಅನಿಸ್ಕೊತಾನೆ. ಶುದ್ಧ ಬ್ರಹ್ಮ ಬಿಂಬ, ಅವಿದ್ಯೆ ಅನ್ನೋದು ಉಪಾಧಿ, ಜೀವ ಅನ್ನೋದು ಪ್ರತಿಬಿಂಬ. ಈಗೇನಾಗಬೇಕು, ಆ ಜೀವ ಎಲ್ಲಿ ಕೆಲಸ ಮಾಡ್ತಾನ? ಪಿಂಡಾಂಡದ ಕೆಲಸ ಮಾಡ್ತಾನ. ಪಿಂಡಾಂಡ ಹೆಂಗ್ ತಯಾರಾಗ್ತದ ಅಂತಂದ್ರೆ ಜೀವನು ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಪಿಂಡಾಂಡ ತಯಾರಾಗ್ತದ, ಸುಖ ದುಃಖ ಅನುಭವಿಸ್ತಾನ. ಇಷ್ಟದ ನೋಡಿ. ಅವಿದ್ಯೆ ಅನ್ನೋದು 84 ಲಕ್ಷ ಇದ್ದದಕ್ಕೆ ಅದಕ್ಕೆ ಅಶುದ್ಧ ಅಂತಂದ್ರು, ಮಾಯೆ ಅನ್ನೋದು ಒಂದೇ ಇದ್ದದಕ್ಕೆ ಅದಕ್ಕೆ ಶುದ್ಧ ಅನ್ನೋದು. ಈ ಬ್ರಹ್ಮಾಂಡ ಹೆಂಗ್ ತಯಾರಾಯ್ತು, ಪಿಂಡಾಂಡ ಹೆಂಗ್ ತಯಾರಾಯ್ತು, ಬ್ರಹ್ಮಾಂಡದ ನಿಯಾಮಕ ಈಶ್ವರ ಹೆಂಗ್ ತಯಾರದ, ಪಿಂಡಾಂಡದ ನಿಯಾಮಕ ಜೀವ ಹೆಂಗ್ ತಯಾರದ, ಎಲ್ಲಾನು ಸ್ವಚ್ಛ ತಿಳ್ಕೊಂಡಿರಿ. ಚರ್ಚೆ ಮಾಡ್ರಿ.
ಯಾರಿಗೆ ಡೌಟ್ ಇಲ್ಲ, ಡೌಟ್ ಆದ ಎಲ್ಲ ಪಕ್ಕ ಮಾಡ್ಕೋರಿದು. ಜೀವ ಹೆಂಗ್ ತಯಾರಾಗ್ತದ, ಪಿಂಡಾಂಡ ಹೆಂಗ್ ತಯಾರಾಗ್ತದ, ಈಶ್ವರ ಹೆಂಗ್ ತಯಾರಾಗ್ತಾನ, ಬ್ರಹ್ಮಾಂಡ ಹೆಂಗ್ ತಯಾರಾಗ್ತದ, ಎಲ್ಲರೂ ಮಾತಾಡ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ರಿ. ಅದಕ್ಕೆ ಚಾರ್ಟ್ ಹಾಕೋರಿ. ನಿನ್ನೊಂದು ಚಾರ್ಟ್ ಹಾಕ್ಸದ. ಒಂದನೇದ್ದು ಕ್ರಮ ಸಂಖ್ಯೆ, ಎರಡನೇದ್ದು ಬಿಂಬ, ಮೂರನೇದ್ದು ಉಪಾಧಿ ಕನ್ನಡಿ ದರ್ಪಣ, ನಾಲ್ಕನೇದ್ದು ಪ್ರತಿಬಿಂಬ ಆಭಾಸ. ಏನ್ ಮಾಡಿದ್ರಿ? 4 ಲೈನ್ ಹಾಕೊಂಡ್ರೆ ಇವು ಕಾಲಮ್. ಒಂದು ಸೀರಿಯಲ್ ನಂಬರಿಗೆ ಒಂದು ಮಾಡ್ರಿ, ಇನ್ನ ಒಂದು ಕಾಲಮ್ಮು ಏನ್ ಮಾಡ್ರಿ? ಬಿಂಬ ಅಂದ್ರೆ ಚೇತನ. ಅದ್ರ ಮುಂದಿನ ಕಾಲಮಿಗೆ ಉಪಾಧಿ ಅಥವಾ ದರ್ಪಣ ಅಂತ ಬರೀರಿ. ಅದ್ರ ಮುಂದಿನಕ್ಕೆ ಏನ್ ಮಾಡ್ರಿ? ಆಭಾಸ ಅಥವಾ ಪ್ರತಿಬಿಂಬ ಅಂತ ಬರೀರಿ. 3 ಬಿಂಬ, ದರ್ಪಣ, ಪ್ರತಿಬಿಂಬ, ಚೇತನ, ಉಪಾಧಿ, ಆಭಾಸ ಎಲ್ಲ ಒಂದೇ. ಈಗ ಸೀರಿಯಲ್ ನಂಬರ್ 1 ಅಲ್ಲಿ ಏನ್ ಮಾಡ್ರಿ? ಶುದ್ಧ ಬ್ರಹ್ಮ ಅಂತ ಬರ್ಕೊಳ್ರಿ. ಶುದ್ಧ ಬ್ರಹ್ಮ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಶುದ್ಧ ಬ್ರಹ್ಮ ಏನದನ, ಆ ಬ್ರಹ್ಮ ಏನ್ ಮಾಡ್ತಾನ? ಇಲ್ಲಿ ಶುದ್ಧ ಸತ್ವಗುಣ ಉಪಾಧಿ ಒಳಗ ಶುದ್ಧ ಸತ್ವಗುಣ ಮಾಯೆ ಅಥವಾ ಸತ್ವಗುಣ ಅಂತ ಬರ್ಕೊಳ್ರಿ. ದರ್ಪಣ, ಪ್ರತಿಬಿಂಬ ಏನಾಯ್ತು? ಈ ದರ್ಪಣದಾಗ ಶುದ್ಧ ಬ್ರಹ್ಮನ ಒಂದು ಪ್ರತಿಬಿಂಬ ಉಂಟಾದ್ರೆ ಅದಕ್ಕೆ ಏನಂತಾರ? ಈಶ್ವರ. ಸಗುಣ ಬ್ರಹ್ಮ ಅಂದ್ರೆ ಒಂದೇ, ಈಶ್ವರ ಅಂದ್ರೆ ಒಂದೇ. ಈಶ್ವರ, ಈಶ್ವರ ತಯಾರಾದ. ನೆಕ್ಸ್ಟ್, ಆ ಈಶ್ವರನ ರಾಜ್ಯ ಯಾವುದು? ಬ್ರಹ್ಮಾಂಡ, ಮಾಯೆ. ಈ ಬ್ರಹ್ಮಾಂಡ ಹೆಂಗ್ ತಯಾರಾಯ್ತಪ್ಪ ಅಂತಂದ್ರೆ ಸೀರಿಯಲ್ ನಂಬರ್ 2ದಾಗ ಏನ್ ಬರ್ಕೊಂಡ್ಬಿಡ್ರಿ? ಈಶ್ವರ ಆದ ಕೂಡ್ಲೇನೆ ಬ್ರಹ್ಮಾಂಡ ಬರ್ಕೊಂಡ್ಬಿಡ್ರಿ. ಇಲ್ಲಿ ಬಿಂಬ ಯಾವತ್ ಬರೀತೀರಿ? ಈಶ್ವರ ಬರೀಬೇಕು. ಮೂರನೇದ್ದು, ಒಂದನೇದಾದ್ಮೇಲೆ ಒಮ್ಮೆ ನಿನ್ನಿ 1, 2, 3, 4 ಹೇಳಿವಲ್ಲ, ಒಂದನೇದಾದ್ಮೇಲೆ ನೆಕ್ಸ್ಟ್ ಈಗ ಏನ್ ಹೇಳಕತ್ತೀನಿ? ಈಶ್ವರ. ಅದೇನು? ನಾವು ಬ್ರಹ್ಮಾಂಡ ಹೆಂಗ್ ತಯಾರಾಯ್ತ ಅಂತ ಹೇಳೋದಕ್ಕೆ 3ನೇ ಸಾಲು ತಗೊಂಡಿನಿ. ಈಗ ಈಶ್ವರ ಏನಾಗ್ಯಾನ? ಬಿಂಬ ಆಗ್ಯಾನ. ಬಿಂಬ ಆಗಿ ಯಾವ ಉಪಾಧಿ ಒಳಗ ಬಿಂಬಿಸನ? ಶುದ್ಧ ಸತ್ವಗುಣ. ಮೂರನೇದ್ದು, ಶುದ್ಧ ಸತ್ವಗುಣದೊಳಗ ಈಶ್ವರ ಪ್ರತಿಬಿಂಬಿಸನ. ಬಿಂಬಿಸಿ ಏನಾಗ್ಯಾನ? ಈಶ್ವರನೇ ಬ್ರಹ್ಮಾಂಡ ಆಗ್ಯಾನ. ಶುದ್ಧ ಬ್ರಹ್ಮನೇ ಈಶ್ವರ ಆಗ್ಯಾನ. ಆ ಈಶ್ವರನೇ ಬ್ರಹ್ಮಾಂಡ ಆಗ್ಯಾನ. ತಿಳಿತ್ರ? ಶುದ್ಧ ಬ್ರಹ್ಮ ಆ ಸತ್ವಗುಣದೊಳಗ ಪ್ರತಿಬಿಂಬಿಸಿ ಈಶ್ವರ ಆಗ್ಯಾನ. ಮತ್ತ ಅದೇ ಈಶ್ವರ ಆ ಸತ್ವಗುಣದೊಳಗ, ಅದೇ ಸತ್ವದ ಗುಣದೊಳಗ ಪ್ರತಿಬಿಂಬಿಸಿ ಬ್ರಹ್ಮಾಂಡ ಸ್ವರೂಪ ಆಗ್ಯಾನ. ನೆಕ್ಸ್ಟ್, ಸೀರಿಯಲ್ ನಂಬರ್ 3 ಜೀವ ಹೆಂಗಾಗ್ಯಾನ ಬರ್ಕೊಳ್ರಿ. ಜೀವ ಹೆಂಗ? ಶುದ್ಧ ಬ್ರಹ್ಮ ಅಂತ ಬರ್ಕೊಳ್ರಿ. ಶುದ್ಧ ಬ್ರಹ್ಮ ಜೀವ ಆಗ್ಬೇಕಾದ್ರೆ ಅಲ್ಲಿ ಏನ್ ಬೇಕೀಗ? ಉಪಾಧಿ ಯಾವತ್ ಬೇಕು? ರಜೋಗುಣ ಅಥವಾ ಮಲಿನ ಸತ್ವಗುಣ ಅಥವಾ ಅವಿದ್ಯೆ. ಇಲ್ಲಿ ಮ್ಯಾಲೆ ಏನೇನಿತ್ತು? ಶುದ್ಧ ಸತ್ವಗುಣ ಅಥವಾ ಸತ್ವಗುಣ ಅಥವಾ ಮಾಯೆ. ಇಲ್ಲಿ ಏನ್ ಬರ್ತದ? ರಜೋಗುಣ ಅಥವಾ ಮಲಿನ ಸತ್ವಗುಣ ಅಥವಾ ಅವಿದ್ಯೆ. ಇಲ್ಲಿ ಶುದ್ಧ ಬ್ರಹ್ಮ ಈ ಒಂದು ರಜೋಗುಣದೊಳಗ ಪ್ರತಿಬಿಂಬಿಸಿ ಏನಾದ? ಜೀವ ಅನಿಸ್ಕೊಂಡ. ಮುಂದ ಅದೇ ಜೀವ
4ನೇದು ಸೀರಿಯಲ್ ನಂಬರ್ 4, ಸೀರಿಯಲ್ ನಂಬರ್ 3 ಮಾಡ್ಕೊಂಡ್ರಿ. ಶುದ್ಧ ಬ್ರಹ್ಮ ಅವಿದ್ಯೆ ಎನ್ನುವ ಅಥವಾ ಅಂತಃಕರಣ, ಅವಿದ್ಯೆ ಅಂದ್ರೆ ಒಂದೇ, ಅಂತಃಕರಣ ಅಂದ್ರೆ ಒಂದೇ, ಆ ಒಂದು ಅವಿದ್ಯೆ ಒಳಗೆ ಪ್ರತಿಬಿಂಬಿಸಿ ಜೀವ ಅನಿಸ್ಕೊಂಡ. ನೆಕ್ಸ್ಟ್ ಅದೇ ಜೀವ ಏನಾದ ಮತ್ತೆ ಬಿಂಬ ರೂಪ ಆಗಿ ಅದೇ ಒಂದು ಅವಿದ್ಯೆ ಒಳಗೆ ಪ್ರತಿಬಿಂಬಿಸಿ ಪಿಂಡಾಂಡ ರಚನೆ ಮಾಡದ. ಜೀವ ಹೆಂಗ್ ತಯಾರದ? ಜೀವ ತಯಾರಾಗಬೇಕಾದ್ರೆ ಬಿಂಬ ಯಾವುದು? ಶುದ್ಧ ಬ್ರಹ್ಮ ಬಿಂಬ. ಉಪಾಧಿ ಯಾವುದು ಜೀವನಿಗೆ? ಅವಿದ್ಯೆ ಇರ್ಬೋದು, ರಜೋಗುಣ ಇರ್ಬೋದು, ಮಲಿನ ಸತ್ವಗುಣ ಇರ್ಬೋದು. ಹೀಗಾಗಿ ಜೀವ ಹೆಂಗ್ ತಯಾರಾದ ಗೊತ್ತಾಯ್ತು. ಮತ್ತೆ ಜೀವ ಒಂದೇ ಹೆಂಗಿರ್ತದ? ಜೀವಕ್ಕೊಂದು ಇರ್ಲಕ್ ಪಿಂಡಾಂಡ ಬೇಕಲ್ಲ. ಪಿಂಡಾಂಡ ಹೆಂಗ್ ತಯಾರಾಯ್ತು ಅಂತಂದ್ರೆ ಅಲ್ಲಿ ಚೇತನದ ಜಾಗದಾಗ ಏನ್ ಮಾಡ್ಬೇಕು ನೀವು? ಜೀವ ಅಂತ ಬರಬೇಕು. ಸೀರಿಯಲ್ ನಂಬರ್ 4 ಹಾಕೊಂಡು ಜೀವ. ನೆಕ್ಸ್ಟ್ ಅಲ್ಲಿ ಉಪಾಧಿ ಯಾವ್ದದ? ಮಲಿನ ಸತ್ವಗುಣ, ರಜೋಗುಣ, ಅವಿದ್ಯೆ ಏನದಲ್ಲ ಅದೇ ಉಪಾಧಿ. ಅದ್ರೊಳಗೆ ಅದು ಉಪಾಧಿಯಾಗಿ ಏನಾಯ್ತು? ಜೀವ ಆ ಅವಿದ್ಯೆ ಒಳಗೆ ಉಪಾಧಿಯಾಗಿ ಪಿಂಡಾಂಡ ತಯಾರಾಯ್ತು, ಶರೀರ ತಯಾರಾಯ್ತು. ಅರ್ಥ ಆಯ್ತಾ? ಶುದ್ಧ ಬ್ರಹ್ಮ ಅಂತ ಒಂದು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ಒಂದು ಚೇತನದ, ಆ ಚೇತನದ ಜೊತೆಗೆ ಒಂದು ಮಹಾಪ್ರಕೃತಿ, ಮೂಲ ಪ್ರಕೃತಿ ಅಂತಾದ. ಆ ಪ್ರಕೃತಿ ಒಳಗ 3 ಗುಣ ಅದಾವ, ಸತ್ವ, ರಜ, ತಮ. ಆ ಶುದ್ಧ ಬ್ರಹ್ಮ ಏನ್ ಮಾಡ್ತಾನ? ಸತ್ವಗುಣ ಎಂಬ ದರ್ಪಣದಲ್ಲಿ, ಉಪಾಧಿಯಲ್ಲಿ ಅವನು ನೋಡ್ಕೊಂಡಾಗ ಅಲ್ಲೇನಾಯ್ತು? ಪ್ರತಿಬಿಂಬ ಉಂಟಾಯ್ತು. ಎಂಥದ್ದು? ಈಶ್ವರ ಅನ್ನೋ ಪ್ರತಿಬಿಂಬ ಉಂಟಾಯ್ತು. ದರ್ಪಣದಲ್ಲಿ ನೋಡ್ಕೊಂಡಾಗ ಅಲ್ಲಿ ಆ ಪ್ರತಿಬಿಂಬದಾಗ ಈಶ್ವರನೂ ಅದನ, ಅಲ್ಲಿ ಮಾಯನೂ ಅದ, ಮತ್ತೆ ಪ್ರತಿಬಿಂಬನೂ ಅದ. ಮತ್ತ ಶುದ್ಧ ಬ್ರಹ್ಮನೂ ಅದನ. ಪ್ರತಿಬಿಂಬದ ಶುದ್ಧ ಬ್ರಹ್ಮ ಅದನಿಲ್ರಿ? ಶುದ್ಧ ಬ್ರಹ್ಮನೂ ಅದನ, ಮಾಯನ ಉಪಾಧಿನೂ ಅದ, ಪ್ರತಿಬಿಂಬನೂ ಅದ. ಇವು 3 ಕೂಡಿ ಈಶ್ವರ ಆದ. ಈಶ್ವರ ಅದು ಚೇತನ ಸ್ವರೂಪ. ಈಗ ಅದಕ್ಕ ಬ್ರಹ್ಮಾಂಡ ಅನ್ನೋದು ಮಟೀರಿಯಲ್ ಬೇಕಲ್ಲ, ಆ ಮಟೀರಿಯಲ್ ಜಡವಸ್ತು ಬೇಕಲ್ಲ. ಅದು ಹೆಂಗ್ ತಯಾರಾಯ್ತು ಅಂತಂದ್ರೆ ಆ ಈಶ್ವರನೇ ಮತ್ತೇನ್ ಮಾಡ್ದ? ಆ ಶುದ್ಧ ತತ್ವಗುಣ ಅಥವಾ ಮಾಯೆಯೊಳಗೆ ಪ್ರತಿಬಿಂಬದಲ್ಲಿ ಮತ್ತೆ ಅವನು ಪ್ರತಿಬಿಂಬ ಮಾಡ್ಕೊಂಡ. ಈಶ್ವರ ಬಿಂಬ ಆಗಿ ಮಾಯೆಯಲ್ಲಿ ಪ್ರತಿಬಿಂಬಿಸಿದಾಗ ಬ್ರಹ್ಮಾಂಡ ತಯಾರಾಯ್ತು. ಶುದ್ಧ ಬ್ರಹ್ಮ ಬಿಂಬ ಆಗಿ ಮಾಯೆಯಲ್ಲಿ ಪ್ರತಿಬಿಂಬಿಸಿದಾಗ ಈಶ್ವರ ತಯಾರ ಆದ. ತಿಳಿತಾ? ಈಶ್ವರ ಹೆಂಗ್ ತಯಾರಾದ? ಶುದ್ಧ ಬ್ರಹ್ಮ ಶುದ್ಧ ಸತ್ವಗುಣದಲ್ಲಿ ಪ್ರತಿಬಿಂಬಿಸಿ ಈಶ್ವರ ಆದ. ಮತ್ತ ಬ್ರಹ್ಮಾಂಡ ಹೆಂಗ್ ತಯಾರಾಯ್ತು? ಅದೇ ಈಶ್ವರ ಶುದ್ಧ ಸತ್ವಗುಣದಲ್ಲಿ ಪ್ರತಿಬಿಂಬಿಸಿ ಬ್ರಹ್ಮಾಂಡ ಆಯ್ತು. ನೆಕ್ಸ್ಟ್ ಜೀವ ಹೆಂಗ್ ತಯಾರಾಯ್ತು? ಶುದ್ಧ ಬ್ರಹ್ಮ ಮಲಿನ ಸತ್ವಗುಣದಲ್ಲಿ ಪ್ರತಿಬಿಂಬಿಸಿ ಜೀವ ಆದ. ಮತ್ತ ಜೀವ ಸ್ವತಂತ್ರ ಇರಂಗಿಲ್ಲಲ್ಲ, ಅದಕ್ಕೊಂದು ಶರೀರ ಬೇಕಲ್ಲ, ಪಿಂಡಾಂಡ. ಪಿಂಡಾಂಡ ಹೆಂಗ್ ತಯಾರಾಯ್ತು? ಅದೇ ಜೀವ ಮಲಿನ ಸತ್ವಗುಣದಲ್ಲಿ ಪ್ರತಿಬಿಂಬಿಸಿ ಪಿಂಡಾಂಡ ರಚನೆ ಆಯ್ತು. ಜೀವ ಅದೇ ಮಲಿನ ಸತ್ವಗುಣ ಅವಿದ್ಯೆ ಒಳಗೆ ಪ್ರತಿಬಿಂಬಿಸಿ ಪಿಂಡಾಂಡ ತಯಾರಾಯ್ತು. ಸತ್ಯ ತಿಳಿಸ ಯಾರಿಗೆ ಡೌಟ್ ಅದ?
ಬ್ರಹ್ಮಾಂಡ ಈಶ್ವರ, ಪಿಂಡಾಂಡ ಜೀವ, ಇವು ನಾಲ್ಕು ಹೆಂಗ್ ತಯಾರಾಗ್ಯಾವ ಅನ್ನೋದು ನಿನ್ನೆ ರಾತ್ರಿ ಸಿದ್ದೇಶ್ವರ ಸ್ವಾಮಿಗಳ ಸಿದ್ಧಾಂತ ಶಿಖಾಮಣಿ ಒಳಗೆ ಸ್ಪಷ್ಟವಾಗಿ ಹೇಳ್ಯಾರ. ಇಲ್ಲಿ ನಡೆದದ್ದೇ ಅಲ್ಲಿ ನಡೆದದ, ಅಲ್ಲಿ ನಡೆದದ್ದೇ ಇಲ್ಲಿ ನಡೆದದ. ಇರೋದು ಒಂದೇ ವೇದ ಅಂತ ಏನ್ ಮಾಡ್ಲಿಕ್ಕಾಗ್ತದ? ಎಲ್ಲ ಅದೇ ತರ ನಡೆದದ. ಈಗ ಯಾರಿಗೆ ಡೌಟ್ ಇಲ್ಲ, ಎಲ್ಲರೂ ಪರ್ಫೆಕ್ಟ್ ಆಗಿ ಬಿಟ್ಟಿರಿ. ಯಾರ್ಯಾರ ಈಶ್ವರ ಹೆಂಗ್ ತಯಾರಾಯ್ತಪ್ಪ, ಬ್ರಹ್ಮಾಂಡ ಹೆಂಗ್ ತಯಾರಾಯ್ತು ಅಂತ ಕೇಳಿದ್ರ ನೀವು ಹಿಂಗೆಲ್ಲ ಹೇಳ್ಬೇಕು. ಇದನ್ನು ಬಿಟ್ಟು ವಿಜ್ಞಾನ ಅಂತೇಳಿ ಒಂದು ಗುಂಪು ತಯಾರು ಮಂದಿ ಏನದಾರ, ಅವ್ರೇನೋ ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ ಅವ್ರು ಒಂದು ಬೇರೆ ಹೇಳ್ತಾರೆ. ಒಂದು ಮಹಾಸ್ಫೋಟ ತಯಾರಾಗಿ ಆ ಮಹಾಸ್ಫೋಟದಿಂದ ಮೊದಲ ಗಡಿಯಾರದ ಮುಳ್ಳು ತಿರುಗ್ತಿತ್ತು, ಆದ್ರೆ 1, 2, 3, 4 ಅಂತ ಅಂಕಿ ಇದ್ದಿದ್ದಿಲ್ಲ. ಯಾವಾಗ ಮಹಾಸ್ಫೋಟ ಆಯ್ತು ಆವಾಗ 1 ಸೆಕೆಂಡು, 60 ಸೆಕೆಂಡು, 1 ಮಿನಿಟು ಹಿಂಗೆಲ್ಲ ಚಾಲು ಆಯ್ತು ಅಂತ ಅವರು ಒಂದು ವೈಜ್ಞಾನಿಕವಾಗಿ ಏನೋ ಹೇಳ್ತಾರೆ. ಆದ್ರೆ ಇಲ್ಲಿ ಬ್ರಹ್ಮಾಂಡ ಪಿಂಡಾಂಡ ಹೆಂಗ್ ಸೃಷ್ಟಿ ಆಯ್ತು ಮತ್ತು ಜೀವ ಈಶ್ವರ ಹೆಂಗ್ ಸೃಷ್ಟಿ ಆಯ್ತು ಅನ್ನೋದು ಇಲ್ಲಿ ಹೇಳ್ಯಾರ. ಎಷ್ಟೈತೆ ಟೈಮು? 7:36. ಮುಂದಿನ ಭಾಗ ನಾಳೆ ತಗೊಳ್ಳೋಣ. ನಾಳೆ ನಾಡ್ದ ಎಷ್ಟು ಏನು ತಗೋತೀನಿ, ಏನ್ ಮಾಡ್ತೀನಿ, ತಗೋತೀನಿ ನೋಡೋ ಏನ್ ಮಾಡ್ಲಿ. ಸಾಕಲ್ಲ ಇವತ್ತು 7:30 ಆಗ್ಯದ. ಪರ್ಫೆಕ್ಟ್ ಆಯ್ತಲ್ರಿ? ಮತ್ತ ಆ ಬ್ರಹ್ಮಾಂಡ ಸೃಷ್ಟಿ ಆಗ್ಯದ ಅಂತ ಹೇಳಿದ್ರಲ್ಲ, ಇದು ಜ್ಞಾನ. ಈಗ ಬಾನ ಮಾಡ್ಕೋಬೇಕಲ್ಲ. ಈಗ ನಾನು ಯಾರು? ಶುದ್ಧ ಬ್ರಹ್ಮ. ಬಾನ ಮಾಡೋದಿದು ಬಾನ ವಾಕ್ಯ. ನಾನು ಶುದ್ಧ ಬ್ರಹ್ಮ. ನನ್ನೊಳಗೆ ಒಂದು ಮೂಲ ಪ್ರಕೃತಿ ಅಥವಾ ಮಹಾಪ್ರಕೃತಿ ಅಂತ ಇದೆ. ಆ ಮೂಲ ಪ್ರಕೃತಿಯಲ್ಲಿ ಸತ್ವ, ರಜ, ತಮ ಎನ್ನುವ 3 ಗುಣಗಳಿವೆ. ನಾನು ಯಾವಾಗ ಆ ಸತ್ವಗುಣದಲ್ಲಿ ಪ್ರತಿಬಿಂಬಿಸಿದಾಗ, ನಾನು ಬಿಂಬರೂಪನಾಗಿ ಸತ್ವಗುಣದಲ್ಲಿ ನಾನು ಪ್ರತಿಬಿಂಬಿಸಿದಾಗ ನಾನೇ ಈಶ್ವರನಾಗಿರುತ್ತೇನೆ. ಮತ್ತೆ ಈಶ್ವರ ಸ್ವರೂಪನಾಗಿ ನಾನು ಮತ್ತೊಂದು ಸಾರಿ ಅದೇ ಸತ್ವಗುಣದೊಳಗೆ ಪ್ರತಿಬಿಂಬಿಸಿದಾಗ ನನ್ನಿಂದ ಬ್ರಹ್ಮಾಂಡ ಸೃಷ್ಟಿ ಆಯಿತು. ಬ್ರಹ್ಮಾಂಡದಾಗ ನೀವು ಸೃಷ್ಟಿ ಮಾಡ್ಲಿಕ್ಕತ್ತಿರಲ್ಲ, ಮನಿಗಿನಿ ಎಲ್ಲ ಕಟ್ಟಿ. ಮತ್ತ ಬ್ರಹ್ಮಾಂಡದೊಳಗೆ ಎಲ್ಲ ವಿದ್ಯೆ, ಹುದ್ದೆ, ನೌಕರಿ, ಪ್ರಭಾವ, ಸಂಬಂಧ, ಸಂಪತ್ತು ಏನೆಲ್ಲ ಬೆಳೆಸ್ಲಕತ್ತಿರಲ್ಲ, ಎಲ್ಲರೂ ಕೂಡಿ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದೀರಿ. ಇದು 1ನೇ ಸೂತ್ರ. ನೆಕ್ಸ್ಟ್ 2ನೇದ್ದೇನು? ನಾನೇ ಶುದ್ಧ ಬ್ರಹ್ಮ ನನ್ನ ಮೂಲ ಪ್ರಕೃತಿಯಲ್ಲಿರುವ ರಜೋಗುಣದಲ್ಲಿ ಪ್ರತಿಬಿಂಬಿಸಿದಾಗ, ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿದಾಗ ನಾನೇ ಜೀವ ಅನ್ಕೊಂಡೆ, ಜೀವ ಅಂತ ತಯಾರಾದೆ. ನಾನೇ ಜೀವರೂಪನಾಗಿ ಮತ್ತೆ ನಾನು ಆ ಒಂದು ಅವಿದ್ಯೆಯಲ್ಲಿ ಮಲಿನ ಸತ್ವಗುಣದಲ್ಲಿ ಪ್ರತಿಬಿಂಬಿಸಿದಾಗ ಪಿಂಡಾಂಡ ಸೃಷ್ಟಿ ಆಯಿತು. ನಾನೇ ಪಿಂಡಾಂಡವನ್ನು ಸೃಷ್ಟಿ ಮಾಡೀನಿ, ಬ್ರಹ್ಮಾಂಡವನ್ನು ನಾನೇ ಸೃಷ್ಟಿ ಮಾಡೀನಿ, ಪಿಂಡಾಂಡವನ್ನು ನಾನೇ ಸೃಷ್ಟಿ ಮಾಡೀನಿ. ಜೀವ ಬಿಂಬ ಆಗಿ ಅವಿದ್ಯೆ ಉಪಾಧಿಯಾದಾಗ, ಜೀವ ಬಿಂಬ ಆಗಿ ಅವಿದ್ಯೆ ಉಪಾಧಿಯಾದಾಗ ಏನು ಸೃಷ್ಟಿ ಆಗ್ತದ? ಜೀವ ಬಿಂಬ ಆಗಿ ಅವಿದ್ಯೆಯ ಉಪಾಧಿ ಆದಾಗ ಏನು ಸೃಷ್ಟಿ ಆಗ್ತದ? ಪಿಂಡಾಂಡ.
ನೆಕ್ಸ್ಟ್ ನಾನೇ ಶುದ್ಧ ಬ್ರಹ್ಮ ಆಗಿ ಆ ಒಂದು ಶುದ್ಧ ಸತ್ವಗುಣ ಅಥವಾ ಮಾಯೆಯೊಳಗೆ ಪ್ರತಿಬಿಂಬಿಸಿದಾಗ ನಾನೇ ಈಶ್ವರನಾಗಿರ್ತೀನಿ. ಮತ್ತೆ ಈಶ್ವರ ಸ್ವರೂಪನಾದ ನಾನು ಅದೇ ಶುದ್ಧ ಸತ್ವಗುಣದೊಳಗೆ ಪ್ರತಿಬಿಂಬಿಸಿದಾಗ ನಾನೇ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿರ್ತೀನಿ. ಇಷ್ಟದ ನೋಡಿ ಕತೆ. ಇಷ್ಟು ಮಸ್ತದಲ್ರಿ ಜ್ಞಾನ. ಆ ಚಂದ. ಈ ಎಲ್ಲಾನು ನೀವೇ ಸೃಷ್ಟಿಕರ್ತರು, ನೀವೇ ಭಾನ ಮಾಡ್ಕೊಂಡ್ರಿ. ಬ್ರಹ್ಮಾಂಡ ಸೃಷ್ಟಿಕರ್ತರು ನೀವೇ, ಪಿಂಡಾಂಡ ಸೃಷ್ಟಿಕರ್ತರು ನೀವೇ, 84 ಲಕ್ಷ ಜೀವರಾಶಿಗಳ ಸೃಷ್ಟಿಕರ್ತರು ನೀವೇ, ಎಲ್ಲಾನು ನೀವೇ. ಪ್ರತೀಕ ಧ್ಯಾನ, ಧ್ಯೇಯ ರೂಪ ಧ್ಯಾನ, ಅಹಂ ಗ್ರಹ ಧ್ಯಾನ, 3 ರೀತಿ ಧ್ಯಾನ. ಧ್ಯಾನ ಮಾಡ್ಬೇಕು, ಒಳಗೆ ಚಿಂತನೆ ಹತ್ತಬೇಕು. ಚಿಂತನ ಹತ್ತಿ ಪ್ರತೀಕ ರೂಪ, ಧ್ಯೇಯ ರೂಪ, ಅಹಂ ಗ್ರಹ ಧ್ಯಾನ. ಏನಾರ ಒಂದು ಇಟ್ಕೋಬೇಕು ನೀವು. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ನೀನೇ ಅದಿ ಅಂತೇಳಿ ತತ್ವಮಸಿ ಹೇಳಿದ ಮೇಲೂ ನಮಗೇನು ತಿಳಿಲಿಲ್ಲ ಅಂತಂದ್ರೆ ಏನಾದ್ರೂ ಒಂದು ವಸ್ತು ಇಟ್ಕೋಬೇಕು. ಏನಂತ ಇಟ್ಕೋತೀರಿ? ಉದಾಹರಣೆಗೆ ಏನ್ ಮಾಡ್ಯಾರ ಅಲ್ಲಿ ಪ್ರತೀಕದಲ್ಲಿ ಅವ್ರೇನ್ ಮಾಡ್ಯಾರ, ಒಂದು ಸಾಲಿಗ್ರಾಮ ಅಂತ ಇಟ್ಟಾರ. ಸಾಲಿಗ್ರಾಮವನ್ನೇ ವಿಷ್ಣು ಅಂತ ಹೇಳಕ್ಕೆ ಪೂಜಾ ಮಾಡ್ರಿ ಅಂತ ಹೇಳ್ಯಾರ. ಸಾಲಿಗ್ರಾಮವನ್ನ ವಿಷ್ಣು ಅಂತೇಳಿ ಪೂಜಾ ಮಾಡ್ರಿ ಅಂತೇಳಿ ಸಾಲಿಗ್ರಾಮದ ಪೂಜೆ ಮಾಡಿದ್ರಿ ಅಂದ್ರ ವಿಷ್ಣುವನ ಪೂಜೆ ಮಾಡಿದ ಫಲ ನಿಮಗೆ ಸಿಗ್ತದ ಅಂತ ಹೇಳ್ಬಿಟ್ಟು ಅದ್ರ ಪೂಜೆ ಮಾಡಿಸ್ಲಕತ್ತಾರ. ಅಲ್ಲಿ ವಿಷ್ಣು ಹೆಂಗದನ? ಶಾಸ್ತ್ರದ ಪ್ರಕಾರ ಚತುರ್ಭುಜ ಅದನ, ಶಂಖ ಚಕ್ರ ಗದಾಧಾರಿ ಅದನ, ಲಕ್ಷ್ಮಿ ಸಮೇತ ಅದನ. ಈ ಪ್ರತೀಕದೊಳಗ ಆ ಶಂಖ ಚಕ್ರ ಗದಾಧಾರಿ ವಿಷ್ಣು ಎಲ್ಲಿ? ಈ ಒಂದು ಸಾಲಿಗ್ರಾಮ ಎಲ್ಲಿ? ಇಲ್ಲಿ ಏನಾಗಬೇಕು ನಿಮಗ? ಆ ಸಾಲಿಗ್ರಾಮನೇ ವಿಷ್ಣು ಅನ್ನಂಥದ್ದು ನಂಬಬೇಕು, ವಿಶ್ವಾಸ ಇಡಬೇಕು. ಆ ಸಾಲಿಗ್ರಾಮನೇ ವಿಷ್ಣು ಅಂತ ತಿಳ್ಕೊಂಡಂಥದ್ದು ಒಂದು ಛಲ. ಅದಕ್ಕೆ ಸಾಲಿಗ್ರಾಮ ಅನ್ಬಾರ್ದು, ಅದಕ್ಕೆ ವಿಷ್ಣುನೇ ಅನ್ಬೇಕು. ಹಠ ಇರ್ಬೇಕು, ಅದ್ರ ಮೇಲೆ ವಿಶ್ವಾಸ ಇರ್ಬೇಕು. ಹಿಂಗೆಲ್ಲ ಮಾಡಿ ಧ್ಯಾನ ಮಾಡೋದಕ್ಕೆ ಇದಕ್ಕೆ ಪ್ರತೀಕ ಧ್ಯಾನ ಅಂತಾರ. ಸಾಲಿಗ್ರಾಮ ಹಿಡಿದು ನಾನ್ಯಾಕ ವಿಷ್ಣು ಅನ್ಲಕ್ ಹೋಲಿ? ನಾ ಡೈರೆಕ್ಟ್ ವಿಷ್ಣುಗೆ ನಾ ವಿಷ್ಣು ಅಂತೀನಿ ಅಂತೇಳಿ ಚತುರ್ಭುಜವನಾದ ವಿಷ್ಣು, ಲಕ್ಷ್ಮೀ ಸಮೇತನಾದ ವಿಷ್ಣು, ಶಂಖಚಕ್ರ ಗದಾಧಾರಿಯಾದ ವಿಷ್ಣುವನ್ನ ಡೈರೆಕ್ಟ್ ನಾನು ವಿಷ್ಣು ಅಂತೀನಿ, ಸಾಲಿಗ್ರಾಮಕ್ಕೆ ಯಾಕೆ ಅನ್ಲಿ ನಾನು ಅಂತೇಳಿ ಅಂದ್ರಿ ಅಂತಂದ್ರ ಅದು ಪ್ರತೀಕ ಧ್ಯಾನ ಅಲ್ಲ. ಅದಕ್ಕೇನಂತಾರ? ಧ್ಯೇಯ ರೂಪ ಧ್ಯಾನ. ಧ್ಯೇಯ ವಸ್ತು, ಧ್ಯೇಯ ಮತ್ತು ಜ್ಞೇಯ, ಧ್ಯೇಯ ಮತ್ತು ಜ್ಞೇಯ. ಧ್ಯೇಯ ಮತ್ತು ಜ್ಞೇಯ. ಧ್ಯೇಯಕ್ಕ ಜ್ಞೇಯಕ್ಕ ಏನ್ ವ್ಯತ್ಯಾಸ? ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಜ್ಞೇಯ. ಜ್ಞೇಯ ವಸ್ತು ಯಾವುದು? ತತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ ಜ್ಞೇಯ ವಸ್ತು.
ಈಗ ಅದು ಜ್ಞೇಯ ವಸ್ತು ನಮ್ಮ ಅನುಭವಕ್ಕೆ ಬರಲಾಗ್ಯದ ಅನ್ನೋದಕ್ಕೆ ಧ್ಯಾನ ಮಾಡೋದಕ್ಕೆ ಒಂದು ಧ್ಯೇಯ ವಸ್ತು ಇಟ್ಕೋಬೇಕಾಗ್ಯದ ನಾವೀಗ. ಅದ್ರ ಬದಲಿ ಏನು ಜ್ಞೇಯ ವಸ್ತು ಒಂದು ಸಾಲಿಗ್ರಾಮ ಇಟ್ಕೊಂಡಿವಿ, ಇಲ್ಲಾಂದ್ರೆ ಒಂದು ಚತುರ್ಭುಜನಾದಂತ ವಿಷ್ಣುವನ್ನು ಇಟ್ಕೊಂಡಿವಿ. ಚತುರ್ಭುಜ ವಿಷ್ಣುವನ್ನ ನಾವು ಹೃದಯದೊಳಗಿಟ್ಕೊಂಡು ಧ್ಯಾನ ಮಾಡಿದ್ರೆ ಅದಕ್ಕೇನಂತಾರ ಧ್ಯೇಯ ರೂಪ ಧ್ಯಾನ. ಆ ಚತುರ್ಭುಜ ವಿಷ್ಣುವಿನ ಬದಲಿ ಒಂದು ಸಾಲಿಗ್ರಾಮ ಇಟ್ಟು ಪೂಜೆ ಮಾಡಿದೆವಂತಂದ್ರೆ ಪ್ರತೀಕ ರೂಪ ಧ್ಯಾನ. ಮುಂದ ಆ ಧ್ಯೇಯ ರೂಪ ವಸ್ತು ಏನದಲ್ಲ ವಿಷ್ಣು, ಆ ವಿಷ್ಣುವಿನ ಗುಣಲಕ್ಷಣಗಳನ್ನೆಲ್ಲ ತಿಳ್ಕೊಂಡು ನಿಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರಿ ಅಂತಂದ್ರ ನೀವು ವಿಷ್ಣುನೇ ಆಗ್ತೀರಾ ಇಲ್ಲ? ನಿಮ್ಮಿಂದ ಆ ವಿಷ್ಣುವನ್ನ ಅಭೇದ ಮಾಡಿ ನನ್ನ ಬಿಟ್ಟು ವಿಷ್ಣು ಇಲ್ಲ, ವಿಷ್ಣುನ ಬಿಟ್ಟು ನಾನಿಲ್ಲ, ನಾನೇ ವಿಷ್ಣು, ವಿಷ್ಣುನೇ ನಾನು. ಶಿವನನ್ನ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ಶಿವ ಇಲ್ಲ, ಶಿವನೇ ನಾನು, ನಾನೇ ಶಿವ. ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ಮಡಿಕೆ ಬಿಟ್ಟು ಮಣ್ಣಿಲ್ಲ, ಮಡಿಕೆ ಮಣ್ಣು, ಮಣ್ಣೇ ಮಡಿಕೆ. ಈ ಅರ್ಥದೊಳಗೆ ನಾವು ಸಾಧನೆ ಮಾಡಿದೆವು ಅಂತಂದ್ರ ಅದಕ್ಕೇನಂತಾರ ಅಹಂ ಗ್ರಹೋಪಾಸನೆ ಅಂತಾರ. ಅದಕ್ಕೆ ತನ್ನನ್ನು ಆ ಧ್ಯೇಯ ವಸ್ತುವಿನಿಂದ ಭಿನ್ನ ಮಾಡಿದೆವಂತಂದ್ರೆ ಅದು ಪ್ರತೀಕ ಅಥವಾ ಧ್ಯೇಯ ವಸ್ತು ಆಗ್ತವ. ತನ್ನನ್ನು ಆ ಧ್ಯೇಯ ವಸ್ತುವಿನಿಂದ ಅಭಿನ್ನ ಮಾಡಿದ್ರಿ ಅಂತಂದ್ರ ಅಹಂ ಗ್ರಹೋಪಾಸನೆ ಆಗ್ತದೆ. ಮುಂದಿನ ಡೀಟೇಲ್ ಬರ್ತದದು. ಈಗ ನೀವು ಮಾಡ್ಬೇಕಾಗಿದ್ದು ಏನು, ಎಷ್ಟು ತಿಳ್ಕೋಬೇಕಾಗ್ಯದಂದ್ರೆ ಇಷ್ಟೇ: ಈಶ್ವರ ಹೆಂಗ್ ತಯಾರಾದ, ಬ್ರಹ್ಮಾಂಡ ಹೆಂಗ್ ತಯಾರಾಯ್ತು, ಜೀವ ಹೆಂಗ್ ತಯಾರಾದ, ಪಿಂಡಾಂಡ ಹೆಂಗ್ ತಯಾರಾಯ್ತು ಅನ್ನೋದ್ರ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಮತ್ತೆ ಉಳಿದದ್ದು ನಾಳೆ ಈಶ್ವರನ ಕ್ರೌರ್ಯಗಳ ಬಗ್ಗೆ ಮತ್ತೆ ಈಶ್ವರನಲ್ಲಿರುವ ವೈಷಮ್ಯಗಳ ಬಗ್ಗೆ ಹಿಂದಿನ ಪಾಠದಾಗ ಏನ್ ಹೇಳಿವಿ ಅದನ್ನೇ ಪುನರಾವರ್ತನೆ ಮಾಡಿ ಮತ್ತೆ ಇನ್ನು ಡೀಟೇಲ್ ಆಗಿ ಹೇಳೋರವರ. ಅದನ್ನ ಯಾಕೆ ನಾನು ಕಟ್ ಮಾಡಿದ್ನಿ ಅಂದ್ರೆ ಆ ಮ್ಯಾಟರ್ ಟಚ್ ಮಾಡಿದ್ನಿ ಅಂದ್ರೆ ಮತ್ತೆ ಒಂದು ತಾಸು ಬೇಕು ನನಗೆ. ಒಂದ್ ತಾಸು ಅಂದ್ರೆ ಮತ್ತೆ 8:30 9ಕ್ಕೆ ಹೋಗಿ ಬಡಿತದ. ಅದಕ್ಕೆ ಇಷ್ಟಕ್ಕೆ ನಿಂದಿರಿಸ್ಬಿಟ್ಟೆ. ಆಯ್ತು, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಮತ್ತೆ ನಮ್ಮ ಫಂಕ್ಷನ್ ಯಾರು ಬರ್ಲಕತ್ತೀರಿ, ಏನ್ ಮಾಡ್ಲಕತ್ತೀರಿ, ಏನಾರ ಒಂದಿಟ್ಟು ಐಡಿಯಾ ಕೊಡ್ತೀರಿ ಅನ್ನಂದ್ರೆ ಕಪ್ ಕೂತಿರಲ್ಲ. ಏನ್ ಮಾಡ್ಬೇಕು, ನಾವೇನ್ ತಿಳ್ಕೋಬೇಕು? ಏನಾರ ತಿಳ್ಕೋರಿ ಅಂತ ನಾವ್ ಹಿಂಗೆ ನೀವು ಹಂಗೆ ಅಂತ ಹೇಳಿ ಇಲ್ಲ. ನಿಮ್ದು ಎಲ್ಲರದು ಒಬ್ಬೊಬ್ರದ್ದು ಇಂಡಿವಿಜುವಲ್ ಬೇಕಾಗಿಲ್ಲ, ಕಲೆಕ್ಟಿವ್ ಆಗಿ ಒಬ್ಬರಿಗೆ ಯಾರಿಗೋ ಏನೋ ಹೇಳಿರ್ತೀರಲ್ಲ, ಒಬ್ಬರು ಯಾರು ಲೀಡರ್ಶಿಪ್ ತಗೊಂಡಿರಿ, ಏನ್ ಮಾಡ್ಲಕತ್ತೀರಿ. ನನಗೆ ಒಬ್ಬೊಬ್ಬರದ್ದು ಕೇಳ್ಕೊತ್ ಕೂತಾರ, ನಂದ ಹೆಂಗಾತು? ನೀವ್ ಎಲ್ಲರೂ ಏನ್ ಹೇಳೋದು ಅಲ್ಲಿ ಒಬ್ಬರಿಗೆ ಹೇಳ್ಬೇಕು. ಯಾರು ಒಬ್ಬರು ನಾಯಕರು ಅದಿರ, ಯಾರು ಇಲ್ಲ, ನೀವ್ ಯಾರು ಇದ್ದಿದ್ದಿಲ್ಲ ಅಂದ್ರೆ ನಾವ್ ಯಾರದಾರ ಹೆಸರು ಸೂಚನೆಕ್ ಮಾಡ್ತೀವಿ, ಅವರು ನಾಯಕತ್ವ ವಹಿಸ್ಬೇಕಾಗ್ತವೆ. ಇಲ್ಲ ನಮ್ಮದ್ರಾಗ ನಾವು ಒಬ್ರು ನಾಯಕರು ಅದೀವ್ರಿ, ನಾವು ಅದ್ರದ್ದೇನದ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆ ಮಾಡಿ ಮಾತಾಡ್ತೀವಿ ಅಂತಂದ್ರ ಅದಕ್ಕೂ ಸೈ. ಅದ್ರ ಬಗ್ಗೆ ಏನಾರ ವಿಚಾರ ಮಾಡಿಲ್ಲ. ಯಾಕಂದ್ರೆ ಇವತ್ತು 8ನೇ ತಾರೀಕು 10ನೇ ತಾರೀಕು ಫಂಕ್ಷನ್, ಏನಾರ ನಿಮ್ಮದು ವಿಚಾರ ಬರ್ತದೇನು ಅಂತಂದ್ರೆ ಏನೂ ಇಲ್ಲ, ಗಪ್ಪು ಕುಂತೀರಿ. ಒಬ್ಬರೇ ಗಂಡು ಮಕ್ಕಳು ಅದಿರ ಅಲ್ಲಿ, ಹೆಂಗಸರು ಮಾತಾಡ್ಲಕತ್ತಾರ, ಗಂಡಸರು ಅದಿರ ಇಲ್ಲ ಯಾರೇ? ಯಾಕ್ರಿ ಗಪ್ ಕುಂದಿರ್ತೀರಿ? ಕೇಳೋದೇನು ಅರ್ಥ ಆಗ್ತದ ಇಲ್ಲ? ಯಾವ ಭಾಷೆದಾಗ ಕೇಳಕತ್ತೀವಿ ನಿಮಗ್ ನಾವು? ಏನಾರ ಒಂದು ಪ್ರತಿಕ್ರಿಯೆ ಬೇಕಾ ಬೇಡ ಏನ್ರಿ?
ಹೇಳಿದ್ರಪ್ಪ ನಾ ಬರ್ತಾ ಇದ್ದೀವಿ ಅಂತ ಹೇಳಿರ ಅದು ಸರಿಯಾಗಿ ಕೇಳಿದ್ರಪ್ಪ ತಮಗೆ ನೀವು ಬರ್ಲಕತ್ತೀರ ಅಂತ ಹೇಳಿರ ಇಲ್ಲ ಹಿಂದೆ 4 ಸರಿ ಹೇಳಿದ್ರು. ಯಾರಿಗೆ ಏನು ಕೇಳದೇ ಇಲ್ಲದು. ನಾವು ಬೈದದ್ದೇ ಎಲ್ಲರಿಗೂ ಕೇಳಿಸ್ತದ. ನೀವೇನ್ ಹೇಳ್ತೀರಿ ನಮ್ಗೆ ಕೇಳಿಸಲ್ದು. ಅದೇ ಯಾರ್ಯಾರು ಬರ್ಲಕತ್ತೀರಿ, ಎಷ್ಟು ಜನ ಬರ್ಲಕತ್ತೀರಿ ಏನಂದ ಫಸ್ಟ್ ನಾವು ಚಿಕನ್ ಮಾಡ್ಕೊಂಡು ಫೋನ್ ಮಾಡ್ತಾ ಇದ್ರಿ. ಅದೇ ಏನು ಇವತ್ತು 8ನೇ ತಾರೀಕ, ನಾಳೆಗೆ 9ನೇ ತಾರೀಕ, ನಾಡ್ದು 10ನೇ ತಾರೀಕ ಮುಗೀತು. ಆಯ್ತು, ಇನ್ನೊಂದು ದಿವ್ಸ ಉಳಿದದ. ನಿಮ್ಲಿಂತ ಏನು ಮಾಹಿತಿ ಬರ್ಲಾರ್ದಕ್ಕ ಸುಮ್ ಕೇಳಕತ್ತೀನಿ. ಏನು ಮತ್ತೆ ಬೇಸರ ಮಾಡ್ಕೋಬೇಡ್ರಿ. ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲಲ್ಲ, ಏನಿದು, ಯಾಕೆ ಹಿಂಗ್ಯಾಕ ಅಂತ ಅಷ್ಟೇ. ಮತ್ತ ಬಿಸಿಲದ ಹೋಗೋದು ಹೆಂಗ ಅಂತ ಅನಿಸ್ತಿತ್ತು ಅಂತಂದ್ರ, ನಿಮ್ಗ ತೊಂದರೆ ಆತಿತ್ತು ಅಂತಂದ್ರೆ ನಿಮ್ಮ ವಿಚಾರ ಹೆಂಗ ಅನಿಸ್ತದ ಹಂಗ ಮಾಡ್ಬೋದು. ಏನು ಇದು ಒಂಥರ ಬಿಸಿ ತುಪ್ಪ ಅನ್ನಂಗ ಅನಿಸ್ಬಾರ್ದು, ಸಹಜ ಇರ್ಬೇಕು. ಇದೇನು ಹೋಗ್ಬೇಕಾ ಬಿಡ್ಬೇಕು, ಹೆಂಗ್ ಮಾಡ್ಬೇಕು, ಓಲಿಲ್ಲ ಅಂದ್ರೆ ಹೆಂಗ, ವಾದ್ರೆ ಹೆಂಗ ಅಂತ ಜಗ್ಗಿ ತಲೆಗೆ ವಜ್ಜಿ ಮಾಡ್ಕೋಬೇಡ್ರಿ. ನಿಮ್ಗೆ ಹೆಂಗ ಸಹಜ, ಅದೇ ಸಹಜವಾದ ಪ್ರಕ್ರಿಯೆ. ನೀವ್ ಯಾರು ಬರ್ತೀರಿ ಏನ್ ಬರ್ತೀರಿ ಅನ್ನೋದು ಹೇಳಿದ್ರೆ ನನಗೆ ಇಲ್ಲಿ ಒಂದ್ ಸ್ವಲ್ಪ ಸುಧಾರಿಸ್ಕೊಳಕ ಇದಾಗ್ತದ. ನೀವು ಒಮ್ಮೆಗೆ ಬರೋಣ ನಮ್ಗೆ ಹೆಂಗ್ ಗೊತ್ತಾವ ಏನ್ ಮಾಡ್ಬೇಕಂತ. ಏನ್ ವಿಚಾರ ಮಾಡ್ರಿ ನೋಡೋಣ. ಒಳ್ಳೇದ. ಚೆನ್ನಾಗಿ